ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಸರ್ವಮೂಲ ಗ್ರಂಥದ ಪರಿಚಯ ಮಾಲಿಕೆಯಲ್ಲಿ ಇವತ್ತು ಎರಡು ಮಹಾಗ್ರಂಥವನ್ನು ಪರಿಚಯ ಮಾಡಿಸಬೇಕು ಅಂತ. ಒಂದು ಭಾಗವತ ತಾತ್ಪರ್ಯ, ಇನ್ನೊಂದು ಸೂತ್ರ ಪ್ರಸ್ಥಾನದ 4 ಗ್ರಂಥಗಳು. ಭಾಗವತ ತಾತ್ಪರ್ಯ ನಿರ್ಣಯ ಅಂತ ವಾಸ್ತವವಾಗಿ ನಮ್ಮ ಆಡುನುಡಿಯಲ್ಲಿ ಒಂದು ಮಾತು ಬಂದಿದೆ, ನಿನ್ನ ಪುರಾಣ ಎಲ್ಲ ಹೇಳಬೇಡ ಅಂತ. ಅದೊಂದು ದೊಡ್ಡ ಪುರಾಣ ಅಂತ ಬೇಡದ ಸಂಗತಿಗಳಿಗೆ ಆ ತರಹ ಹೇಳೋದು ಬಂದ್ಬಿಟ್ಟಿದೆ. ಇದು ಯಾಕೆ ಬಂತು? ನಮ್ಮ ಆಡುನುಡಿಯಲ್ಲಿ ಏನಾದರೂ ಒಂದು ಮಾತು ಬಂದಿದೆ ಅಂದರೆ ಅದಕ್ಕೆ ಕಾರಣ ಒಂದು ತತ್ವಶಾಸ್ತ್ರದ ಹಿನ್ನೆಲೆ ಇರುತ್ತೆ. ಪ್ರತಿಯೊಂದು ಭಾಷೆಯೂ ಕೂಡ ತತ್ವಶಾಸ್ತ್ರದಿಂದ ಇನ್ಫ್ಲೂಯೆನ್ಸ್ಡ್. ಇಂಗ್ಲಿಷ್ ಆಗಿರಬಹುದು, ಕನ್ನಡ ಆಗಿರಬಹುದು, ಯಾವುದೇ ಭಾಷೆ ಏನಿದೆ ಅವರವರ ತತ್ವಶಾಸ್ತ್ರದ ಇನ್ಫ್ಲೂಯೆನ್ಸ್ ಅನ್ನು ಹೊಂದಿದೆ. ನಾ ಅದೇ ಹೇಳ್ತಾ ಇದ್ದೆ, ಇಂಗ್ಲಿಷಿನಲ್ಲಿ ಮಾಡಿಸು ಅನ್ನುವುದಕ್ಕೆ ಸರಳವಾದ ಪದ ಇಲ್ಲ. ಸುಲಭವಾಗಿ ಹೇಳಲಿಕ್ಕಾಗತ್ತಾ? ಮಾಡಿಸಿ ಇಂಗ್ಲಿಷಿನಲ್ಲಿ ಗೆಟ್ ಇಟ್ ಡನ್ ಅನ್ಬೇಕು. ಕುಡಿಸು, ಮೇಕ್ ಟು ಡ್ರಿಂಕ್, ಹೀಗೇನಾರೊಂದು ಸುತ್ತಿ ಬಳಸಿ ಹೇಳಬೇಕು. ಯಾಕೆ? ಅಂತರ್ಯಾಮಿ ಅಂತನ್ನುವ ಚಿಂತನೆ ಬೈಬಲ್ನಲ್ಲಿ ಇಲ್ಲ, ಅಥವಾ ಯಾವುದೇ ಅಬ್ರಾಮಿಕ್ ರಿಲಿಜನ್ನಲ್ಲಿ ಇಲ್ಲ. ಆದ್ದರಿಂದಾಗಿ ನಾವು ಎಷ್ಟು ಸುಲಭವಾಗಿ ಕನ್ವೆ ಮಾಡ್ತೇವೆ, ದೇವರು ಮಾಡಿಸಿದ್ದಾನೆ. ಯಾಕೆಂದರೆ ನಮ್ಮ ಪ್ರಾಚೀನ ಭಾರತದ ಶಾಸ್ತ್ರದಲ್ಲಿ ಅಂತರ್ಯಾಮಿತ್ವ ಅನ್ನೋದೇ ಪ್ರಧಾನ. ದೇವರು ಹೇಗೆ ಕೆಲಸ ಮಾಡ್ತಾನೆ? ಅಂತರ್ಯಾಮಿಯಾಗಿ ಕೆಲಸ ಮಾಡ್ತಾನೆ. ಈ ಅಂತರ್ಯಾಮಿಯಾಗಿ ಕೆಲಸ ಮಾಡ್ತಾನೆ ಅಂತನ್ನೋದಿದೆಯಲ್ಲ, ಅದು ಬೇರೆ ಎಲ್ಲಿಯೂ ಬರಲ್ಲ, ಪ್ರಾಚೀನ ಭಾರತದಲ್ಲಿ ಮಾತ್ರ ಬರುತ್ತೆ. ಒಳಗಡೆ ನಿಂತು ಬುದ್ಧಿ ಪ್ರಚೋದನೆ ಮಾಡ್ತಾನೆ, ಅವನು ಮಾತನಾಡಿಸುತ್ತಾನೆ. ಅಂದ್ರೆ ನಾನು ಹೇಳ್ತಾ ಇರೋದು, ಇವತ್ತು ನಾವು ಅಯ್ಯೋ ಅವನು ಬರೇ ಪುರಾಣ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ ಇದಕ್ಕೊಂದು ಇನ್ಫ್ಲೂಯೆನ್ಸ್ ಇದೆ. ಯಾವುದು? ಮಧ್ವರಿಗಿಂತ ಹಿಂದೆ ಬಂದವರು ಪುರಾಣದ ಬಗ್ಗೆ ಈ ತರಹದ ಒಂದು ಬ್ಯಾಡ್ ಇಂಪ್ರೆಷನ್ ಅನ್ನು ಉಂಟು ಮಾಡಿದ್ರು. ಪುರಾಣ ಅಂತಂದ್ರೆ ಅರ್ಥವಿಲ್ಲದ ಕಗ್ಗದ ಹರಟೆ, ಅರ್ಥವಿಲ್ಲದ ಕಗ್ಗ ಅನ್ನುವ ಹಾಗೆ ಮಾಡಿದ್ರು. ಪುರಾಣವನ್ನು ಹೇಗೆ ಅರ್ಥೈಸಬೇಕು ಅನ್ನುವ ಮೆಥಡಾಲಜಿಯನ್ನ ನಾವು ಕಳ್ಕೊಂಡಿದ್ವಿ. ಆಗ ಮಧ್ವಾಚಾರ್ಯರು ಬಂದರು. ಇಡೀ ಭಾರತ ಪುರಾಣದಿಂದ ಬಹಳಷ್ಟು ಪಡೆದಿದೆ. ಆ ಪುರಾಣವನ್ನ ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು, ಆ ಪುರಾಣವನ್ನು ಹೀನವಾಗಿ ಕಾಣಬಾರದು, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಅನ್ನುವ ಒಂದು ಕಾರಣದಿಂದ
ಮಧ್ವಾಚಾರ್ಯರು ಒಂದು ಗ್ರಂಥ ಬರೆದರು, ಭಾಗವತ ತಾತ್ಪರ್ಯ ನಿರ್ಣಯ ಅಂತ. ನಾರಾಯಣ ಪಂಡಿತರು ತ್ರಿವಿಕ್ರಮ ಪಂಡಿತರ ಒಂದು ಹೇಳಿಕೆಯನ್ನು ಉಲ್ಲೇಖಿಸುತ್ತಾರೆ. ಪುರಾಣ ಸ್ಥಾನ ಪಾಂಥಾನಾಂ ಅಭಾಷಾತ್ರಯ ವೇದಿನಾಂ ಭವತಾ ಸುಸಖಾ ಚಕ್ರೆ ಶ್ರೀ ಭಾಗವತ ನಿರ್ಣಯ ಅಂತ. ಪುರಾಣದ ದಾರಿಯಲ್ಲಿ ನಾವು ಓಡಾಡಬೇಕು, ದಾರಿ ತಪ್ಪುತ್ತೆ, ಆಗ ನೀನೊಬ್ಬ ಗೆಳೆಯನನ್ನ ಕೊಟ್ಟೆ, ಆ ಗೆಳೆಯನ ಹೆಸರು ಭಾಗವತ ತಾತ್ಪರ್ಯ ನಿರ್ಣಯ ಅಂತ. ಭಾಗವತ ತಾತ್ಪರ್ಯ ನಿರ್ಣಯ ಈಸ್ ಫ್ರೆಂಡ್, ನಮಗೊಂದು ಗೆಳೆಯ ಇದ್ದ ಹಾಗೆ. ಪುರಾಣವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂತ. ಪುರಾಣ ಅರ್ಥ ಮಾಡಿಕೊಳ್ಳಿಕ್ಕಿರುವ ಸಮಸ್ಯೆ ಏನು ನಮಗೆ? 3 ಭಾಷೆಗಳು. ಭಾಷೆ ಅಂತಂದ್ರೆ ಕಥನದ ಟೆಕ್ನಿಕ್, ಸಮಾಧಿ, ಗುಹ್ಯ, ದರ್ಶನ ಅಂತ. ಸಮಾಧಿ ಅಂದ್ರೆ ಇದ್ದದ್ದನ್ನ ಇದ್ದಂತೆ ಹೇಳೋದು. ದರ್ಶನ ಇಲ್ಲ, ನಾವು ಮಾತನಾಡೋದು ಕೂಡ ಕೆಲವೊಮ್ಮೆ ದರ್ಶನ ಭಾಷೆ ಇರುತ್ತೆ. ಹೇಳ್ತೇನೆ ಈಗ ಅದನ್ನ, ನೀವು ಹೇಳಿದ ಪಾಯಿಂಟ್ ಬರ್ತೇನೆ. ಸಮಾಧಿ ಅಂತಂದ್ರೆ ಇದ್ದದ್ದನ್ನ ಇದ್ದಂತೆ ಹೇಳೋದು. ದರ್ಶನ ಅಂದ್ರೆ ಇದ್ದದ್ದನ್ನ ಕಂಡಂತೆ ಹೇಳೋದು. ಗುಹ್ಯ ಭಾಷೆ ಅಂದ್ರೆ ಇದ್ದದ್ದನ್ನ ಮುಚ್ಚಿಟ್ಟು ಒಗಟಿನಲ್ಲಿ ಹೇಳೋದು. 3 ತರಹ ಹೇಳಲಿಕ್ಕೆ ಸಾಧ್ಯ ಇದೆ. ಇದ್ದದ್ದನ್ನ ಮುಚ್ಚಿಟ್ಟು ಒಗಟಿನಲ್ಲಿ ಹೇಳೋ ಅಗತ್ಯ ನಮಗಂತೂ ಇಲ್ಲ, ಆ ಕೆಲಸ ನಮ್ಮದಲ್ಲ. ಇದ್ದದ್ದನ್ನ ಕಂಡಂತೆ ಹೇಳೋದು, ಯಾಕೆಂದ್ರೆ ನಮ್ಮ ಪ್ರಜ್ಞೆ ಕೆಲವೊಮ್ಮೆ ಹಾಗೆ ಕೆಲಸ ಮಾಡುತ್ತೆ. ಇವಾಗ ಇಲ್ಲಿ ಫೋನ್ ಇದೆ, ಇಲ್ಲಿ ಕುರ್ಚಿ ಇದೆ, ಇದು ಇದ್ದದ್ದನ್ನ ಇದ್ದಂತೆ ಹೇಳ್ತಾ ಇರ್ತೀವಿ, ಮತ್ತೆ ನಮಗೆ ಕಾಣ್ತಾ ಇರೋದು ಹೌದು. ಇದು 2. ಆದರೆ ಒಂದು ಕ್ಯಾರೆಕ್ಟರ್ನ ಅನಲೈಸ್ ಮಾಡುವಾಗ ಇದ್ದದ್ದನ್ನ ಕಂಡಂತೆ ಹೇಳ್ತೇವೆ, ನಮಗೆ ಅನ್ನಿಸಿದ್ದು ಹಾಗೆ. ಇವಾಗ ಉದಾಹರಣೆಗೆ ಅಶ್ವತ್ಥಾಮ ಕೃಷ್ಣನ ಹತ್ತಿರ ಕೇಳಿಕೊಳ್ತಾನೆ, ನಮ್ಮ ಅಪ್ಪ ಬದುಕಿರುವವರೆಗೆ ನಾನು ಪಾಂಡವರ ಹತ್ತಿರ ಗೆಳೆಯನಾಗಿ ಇರಬೇಕು ಅಂತ. ಅಪ್ಪ ಸತ್ತ ಮೇಲೆ ಪಾಂಡವರನ್ನ ನಾನು ವಿರೋಧಿಸಲಿಕ್ಕೆ ತೊಂದರೆ ಇಲ್ಲ ಅಂತ ಅವನು ಸುತ್ತ ಮನಸ್ಸಿನಲ್ಲಿ ಇರುತ್ತೆ. ಅಂದ್ರೆ ಅವರಪ್ಪನನ್ನು ಅವನು ಹೇಗೆ ನೋಡಿದ್ದಾನೆ? ಗೆಳೆತನಕ್ಕೆ ಅಪಾರವಾಗಿ ಬೆಲೆ ಕೊಡುವ ವ್ಯಕ್ತಿ ಅಂತ ಕಂಡಿದ್ದಾನೆ. ಇದು ಅವನ ವ್ಯೂ. ನಮ್ಮಪ್ಪ ಅಂದ್ರೇನು? ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅವರಪ್ಪ ಅಂತ ಹೇಳಿದ್ರೆ, ಅವ್ರ ತಾಯಿ ಅಂತ ಹೇಳಿದ್ರೆ ಒಂದು ಇಮೇಜ್ ಇರುತ್ತೆ, ಅದು ಗೊತ್ತಿಲ್ಲದೆ ಕೆಲಸ ಮಾಡ್ತಾ ಇರುತ್ತೆ. ಹಾಗೆ ಕೆಲವೊಬ್ಬರಿಗೆ ತಂದೆ ಅಂದ್ರೆ ಒಂದು ಶಿಸ್ತು ಅಂತ, ಆ ತರಹ ಒಂದು ಉದಾಹರಣೆ ಹೇಳಿದ್ದು. ಅಶ್ವತ್ಥಾಮನಿಗೆ ನನ್ನ ಅಪ್ಪ ದ್ರೋಣಾಚಾರ್ಯರು ಅಂತಂದ್ರೆ ಏನು? ದೃಪದನನ್ನ ಶಿಷ್ಯರ ಕೈನಲ್ಲಿ ಸೋಲಿಸಿ ಹೆಡೆಮುರಿ ಕಟ್ಟಿ ತಗೊಂಡು ಬಂದ್ರು. ಆಗ ದ್ರೋಣಾಚಾರ್ಯರು ಹೇಳಿದ್ರು, ನಿನ್ನನ್ನ ಈ ರೀತಿ ನೋಡುವ ಆಸೆ ನನಗೇನು ಇರಲಿಲ್ಲ, ಆದರೆ ನೀನು ಹೇಳಿದೆಯಲ್ಲ ರಾಜನಾದವನಿಗೆ ರಾಜನೇ ಗೆಳೆಯನಾಗಬೇಕು ಅಂತ. ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ ಅಂತ. ವಿವಾಹ ಮತ್ತೆ ವಿವಾದ ಸರಿಸಮಾನರಲ್ಲಿ ಇರಬೇಕು, ಇರುತ್ತೆ, ಇದ್ರೆ ಚಂದ ಅಂತ. ಈಗ ನೀನು ರಾಜ ಆಗಿ ನಾನು ರಾಜ ಅಲ್ಲದೆ ಹೋದ್ರೂ ಇದು ಸರಿ ಹೋಗಲ್ಲ. ನಾನು ರಾಜ ಆಗಿ ನೀನು ರಾಜ ಅಲ್ಲದೆ ಹೋದ್ರೂ ಗೆಳೆತನ ಕೂಡೋದಿಲ್ಲ. ಆದ್ದರಿಂದ ನೀನು ಗಂಗೆಯ ಆ ಭಾಗದ ರಾಜನಾಗು, ನಾನು ಗಂಗೆಯ ಈ ಭಾಗದ ರಾಜ ಆಗ್ತೇನೆ ಅಂತ. ಅಂದ್ರೆ ದ್ರೋಣಾಚಾರ್ಯರು ಗೆಳೆತನಕ್ಕೆ ತುಡಿತಾ ಇದ್ರು. ಅವರು ಆ ಫ್ರೆಂಡ್ಶಿಪ್ ಅನ್ನ ಬಹಳ ಇಷ್ಟಪಡ್ತಾ ಇದ್ರು. ಅದು ಅವನ ತಲೆನಲ್ಲಿತ್ತು. ನಾನು
ಗೆಳೆತನಕ್ಕೆ ಬೆಲೆ ಕೊಡಬೇಕು. ನಮ್ಮಪ್ಪ ಇರೋವರೆಗೆ ಪಾಂಡವರೊಡನೆ ಗೆಳೆತನಕ್ಕೆ ಬೆಲೆ ಕೊಡಬೇಕು. ನಮ್ಮಪ್ಪ ಹೋದ ಮೇಲೆ ಪಾಂಡವರನ್ನ ನಾನು ಅಟ್ಯಾಕ್ ಮಾಡಬಹುದು ಅಂತ ಆತನಲ್ಲಿ ತವನು ಅದಕ್ಕೆ ಆ ತರಹ ಕೇಳ್ತಾನೆ. ಇದು ನೋಡಿ, ಅಶ್ವತ್ಥಾಮ ದ್ರೋಣಾಚಾರ್ಯರನ್ನ ಕಂಡ ಬಗೆ, ಅವರಪ್ಪನನ್ನ ಕಂಡ ಬಗೆ. ಆದ್ದರಿಂದ ಎಲ್ಲ ಕಡೆ ಅವನ ದರ್ಶನ ಏನು ಅನ್ನೋದನ್ನು ನೋಡಬೇಕಾಗತ್ತೆ. ಇದನ್ನ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಬಿಡಿಸ್ತಾ 81 ಬಗೆ ಇದೆ ಎಂದ್ರು. ಹೇಗೆ ಆ ಪರ್ಮಿಟೇಷನ್ ಕಾಂಬಿನೇಷನ್ ನಲ್ಲಿ ಇದು ಹೋಗುತ್ತೆ. ದರ್ಶನ 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 ನಿಮಗೆಲ್ಲ ಇದು ಸುಲಭ, ಯಾಕೆಂದ್ರೆ ನಿಮಗೆಲ್ಲರಿಗೂ ಗಣಿತ ಚೆನ್ನಾಗಿ ಗೊತ್ತಿದೆ. 3 9 ಮಾಡೋದು. ದರ್ಶನ 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 ಗುಹ್ಯ ಗುಹ್ಯ ದರ್ಶನ ಸಮಾಧಿ ಸಮಾಧಿ. ಆ ರೀತಿ ನೀವು ಏನೇ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿ 9, ಆ 9 ಮತ್ತೆ 9 ಆಗುತ್ತೆ. ಒಟ್ಟು 81 ರೀತಿ ನೀವು ನೋಡಬಹುದು. ವೇದವ್ಯಾಸರ ಒಂದು ಮಾತನ್ನ ಹಲವಾರು ದೃಷ್ಟಿಯಿಂದ ನೋಡ್ಲಿಕ್ಕೆ ಇದು ಸಹಕಾರಿ. ಸರಿ, ಪುರಾಣದಲ್ಲಿ ಇದು ದರ್ಶನ, ಇದು ಗುಹ್ಯ, ಇದು ಸಮಾಧಿ ಅಂತ ಹೇಗೆ ಕಂಡುಹಿಡಿಯೋದು? ಅದಕ್ಕೆ ಮಧ್ವಾಚಾರ್ಯರದ್ದೇ ಒಂದು ಸೂತ್ರ ಉಂಟು. ಸಮಾಧಿ ಅಂತ ಹೇಳಿದರೆ ಇದ್ದದ್ದನ್ನ ಇದ್ದಂತೆ ಹೇಳೋದು. ದರ್ಶನ ಅಂದ್ರೆ ಕಂಡಂತೆ ಹೇಳೋದು. ಕಂಡಿದ್ದು ಅಂತ ಹೆಂಗೆ ಗೊತ್ತಾಗತ್ತೆ? ಆದ್ಯಂತಯೋರ್ ವಿರುದ್ಧಂ ಯತ್ ದರ್ಶನಂ ತದುದಾಹೃತಂ. ಆದಿ ಮತ್ತೆ ಅಂತ್ಯಗಳಿಗೆ ವಿರುದ್ಧವಾದದ್ದು ಮಧ್ಯದಲ್ಲಿದ್ರೆ ಇದನ್ನ ದರ್ಶನ ಎಂದು ಪರಿಗಣಿಸಬೇಕು. ಆದ್ದರಿಂದ ಆದಿ ಅಂತ್ಯಗಳಲ್ಲಿ ವಿರುದ್ಧವಾಗಿರೋದಿರಬಾರದು. ಆದಿ ಅಂತ್ಯಗಳಲ್ಲಿ ವಿರುದ್ಧವಾದದ್ದಿದ್ರೆ ಅದನ್ನು ದರ್ಶನ. ಪುರಾಣದಲ್ಲಿ ನಾವು ಹೇಳೋದು ಆದ್ಯಂತಯೋರ್ ವಿರುದ್ಧಂ ಯತ್ ದರ್ಶನಂ ತದುದಾಹೃತಂ. ಮಧ್ಯದಲ್ಲಿ ಒಂದು ಮಾತು ಬರುತ್ತೆ. ಇವಾಗ ಕೃಷ್ಣ ಅಸ್ಥಿಚೇದೀಶ್ವರ ಕಶ್ಚಿತ್ ಫಲರೂಪಸ್ಥ ಕರ್ಮಣಃ ಅಂದ. ಇದನ್ನ ಎತ್ತುವಾಗ ಗೋವರ್ಧನೋದ್ಧರಣದ ಪ್ರಸಂಗ ಬಂದಾಗ ನಂದನ ಹತ್ತಿರ ಹೇಳಿದ, ಅಪ್ಪ ಏಕೆ ಇದೆಲ್ಲ? ಇಂದ್ರನನ್ನ ಕುರಿತು ಯಾಗ ಮಾಡ್ತಾ ಇದ್ದೇವೆ. ಇಂದ್ರ ಏನು ಉಪಕಾರ ಮಾಡಿದ್ದಾನೆ ಅಂತ ಇದನ್ನು ಮಾಡಬೇಕು? ಅವನ ಕರ್ತವ್ಯ. ಮಳೆ ಸುರಿಸೋದು ಅವನ ಕರ್ತವ್ಯ. ಆದ್ದರಿಂದ ಅವನಿಗೆ ನೀವು ಅವನ ಕರ್ತವ್ಯ ಮಾಡಲಿಕ್ಕೆ ಯಾರಾದರೂ ಪೂಜೆ ಮಾಡೋದಾ? ಅವನ ಕರ್ತವ್ಯ ಮಾಡಬೇಕು. ಕರ್ತವ್ಯವನ್ನು ಮಾಡಿ ಅದಕ್ಕಿಂತ ಹೆಚ್ಚಿನದನ್ನು ಮಾಡಿದ್ರೆ ಪೂಜೆ ಮಾಡಬೇಕು. ಇಲ್ಲಿ ಕರ್ತವ್ಯ ಮಾಡಿದ್ದಾನೆ ಇಂದ್ರ, ಅದರಿಂದಾಗಿ ನೀವೇನು ಪೂಜಿಸೋದು? ಪೂಜೆ ಮಾಡೋದಕ್ಕೆ ಅರ್ಥ ಇಲ್ಲ ಅಂದ ಅವನು ಕೃಷ್ಣ. ಹಾಗಾದ್ರೆ ಕೃಷ್ಣ ನಾಸ್ತಿಕನಾ? ಅಲ್ಲ. ಆದಿಯಲ್ಲಿ ಭಾಗವತದಲ್ಲಿ ದೇವರ ಅಸ್ತಿತ್ವದ ಬಗ್ಗೆ ಗಟ್ಟಿಯಾಗಿ ಹೇಳಿದ್ದಾರೆ. ಕಡೆಯಲ್ಲಿ ದೇವರನ್ನ ಉತ್ಕಟವಾಗಿ ಪ್ರೀತಿಸುವುದೇ ಧರ್ಮ ಅಂತ ಹೇಳಿದ್ದಾರೆ. ಮಧ್ಯದಲ್ಲಿ ಕೃಷ್ಣ ಮಾತನಾಡಿದಾಗ ಇದು ನಾಸ್ತಿಕ್ಯ ಅಲ್ಲ. ಮತ್ತೆ ದೇವತೆಗಳು ಅವರ ಕರ್ತವ್ಯದಲ್ಲಿ ಇದ್ದಾರೆ. ದೇವರನ್ನ ಭಜಿಸುವ ಜನರಿಗೆ ಉಪಕಾರ ಮಾಡೋದು ದೇವತೆಗಳ ಕರ್ತವ್ಯ ಅನ್ನುವ ಪ್ರಜ್ಞೆ ಇರಲಿ ಅಂತ ಇದನ್ನೇ ಹೇಳಿದ್ದು. ಆದ್ಯಂತಯೋಹೋ ವಿರುದ್ಧಂ ಯತ್ ದರ್ಶನಂ ತದುದಾಹೃತಂ. ಯಾವುದೇ ಒಂದು ಟೆಕ್ಸ್ಟ್ ಅನ್ನು ಓದುವಾಗ ಅದರ ನಡುವಲ್ಲಿ ಬರುವಂತಹ ಒಂದು ಪಾಯಿಂಟು ಆದಿಯಲ್ಲಿ ಮತ್ತೆ ಕನ್ಕ್ಲೂಷನ್ಗೆ ವಿರುದ್ಧವಾಗಿ ಬಂದಾಗ ನೀವು ಅದನ್ನ ಇವನ್ ವ್ಯೂ ಅಂತ ಅರ್ಥ ಮಾಡಬೇಕು, ಅಥವಾ ಇದನ್ನು ಹೀಗೆ ಅರ್ಥೈಸಬೇಕು ಅಂತ ಇರಬೇಕು. ದುರ್ಯೋಧನನ ಮಾತು ಬರುತ್ತೆ. ದುರ್ಯೋಧನ ಎಷ್ಟು ಪ್ರಬಲವಾಗಿ ಆರ್ಗ್ಯೂ ಮಾಡ್ತಾನೆ ಅಂದ್ರೆ, ನೀವು ಮಹಾಭಾರತದಲ್ಲಿ ಬರೋದು, ನೀವು ಅದನ್ನು ನಿರಾಕರಣೆ ಮಾಡಲಿಕ್ಕೆ ಆಗಲ್ಲ. ಅಷ್ಟು ಚಂದ ಮಾಡಿ ಅವನ ವಾದವನ್ನು ಮುಂದೆ ಇಡ್ತಾನೆ. ಕರೆಕ್ಟ್ ಅಂತ ಅನ್ಸುತ್ತೆ ನಿಮಗೆ. ಆದರೆ ಅದು ದರ್ಶನ.
ಯಾಕೆ ಗೊತ್ತಾ? ದುರ್ಯೋಧನನ ವ್ಯೂಹ ಅದು. ಮಹಾಭಾರತದ ಆದಿ ಮತ್ತು ಅಂತ್ಯಗಳಿಗೆ ಇದು ವಿರುದ್ಧವಾಗಿ ಇದೆ. ಇದು ದರ್ಶನ. ಅದರಿಂದಾಗಿ ಸಮಾಧಿ ಅಂತ ಹೇಳಿದ್ರೆ ಇದ್ದದ್ದನ್ನು ಇದ್ದಂತೆ ಹೇಳೋದು. ನಮ್ಮ ಮಾತಿನಲ್ಲಿಯೂ ನಾವು ಅನೇಕ ಬೈಫರ್ಕೇಶನ್ಸ್, ವಿಭಾಗಗಳನ್ನು ಮಾಡ್ಕೊಳ್ಬೇಕು, ಡಿವಿಷನ್ಸ್ಗಳನ್ನು. ಹಾಗೆ ಪುರಾಣಗಳಲ್ಲಿಯೂ ನೋಡಬೇಕು ಸಮಾಧಿ ಅಂದರೆ ಏನು, ವಾಸ್ತವವಾಗಿ ಏನಿದೆ, ಎಲ್ಲ ವಾಕ್ಯಗಳು ಏನು ಹೇಳ್ತವೆ, ಮಧ್ಯದ ಮಾತು ಏನು ಇತ್ಯಾದಿಗಳೆಲ್ಲವನ್ನು ನೋಡಬೇಕು. ನೋಡಿ ಆಮೇಲೆ ಇದನ್ನು ಯಾವ ಕೆಟಗರಿಗೆ ಸೇರಿಸಬೇಕು ಅಂತ ಚಿಂತನೆ ಮಾಡಬೇಕು. ಆ ಮೆಥಡಾಲಜಿಯನ್ನು ಮಧ್ವಾಚಾರ್ಯರೇ ಹೇಳಿರೋದು. ಆದ್ದರಿಂದ ಪುರಾಣವನ್ನು ನೀವು ಎಷ್ಟು ಜಾಗ್ರತೆಯಿಂದ ನೋಡಬೇಕು ಅನ್ನೋದನ್ನು ತಿಳಿಸ್ಲಿಕ್ಕಾಗಿ ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯವನ್ನು ಬರೆದರು. ನಾನು ಮೊದಲಿಂದ ಏನೇನು ವಿಷಯಗಳಿದೆ ಅಂತ ಪ್ರಧಾನವಾಗಿ ಹೇಳ್ತಾ ಹೋಗ್ತೇನೆ. ಮೊದಲನೇ ಸ್ಕಂಧದಲ್ಲಿ 3 ಜನರ ಜೀವನ ತ್ಯಾಗ ಬರುತ್ತೆ. ಒಂದು ಧರ್ಮರಾಜ. ಅದಕ್ಕಿಂತ ಮೊದಲು ಅವರು ದೇಹ ಬಿಡುವಾಗ ಯಾವ ರೀತಿ ದೇವರನ್ನು ಚಿಂತಿಸಿದರು. ವಾಚಂ ಜುಹಾವ ಮನಸಿ ತತ್ಪ್ರಾಣ ಇತರೇ ಪರಂ ಅಂತ ಯಾವ ರೀತಿ ಉತ್ಕ್ರಾಂತಿಯನ್ನ ಹೊಂದಿ ಅವರು ದೇಹವನ್ನು ಬಿಟ್ಟರು. ಹೀಗೆ ಪರೀಕ್ಷಿತ್ ರಾಜ ದೊಡ್ಡಪ್ಪ ಹೋಗಿದ್ದನ್ನು ನೋಡಿದ. ಆಗ ಅವನಿಗೆ 35 ವರ್ಷ. ಕೃಷ್ಣ ಹೋಗಿದ್ದನ್ನು ನೋಡಿದ್ದ. ಇವರೆಲ್ಲರೂ ಹೋಗಿದ್ದನ್ನು ನೋಡಿದ. ತಾತ ಹೋಗಿದ್ದನ್ನು ನೋಡಿದ್ದ. ತಾತ ದೊಡ್ಡ ತಾತ ತಾನೆ ಧರ್ಮರಾಜ. ಆಮೇಲೆ ಮುತ್ತಾತ ಧೃತರಾಷ್ಟ್ರ ಯಾವ ರೀತಿ ಹೋಗಿದ್ದ ಅಂತ, ಅವರಪ್ಪ ಭೀಷ್ಮಾಚಾರ್ಯರು ಯಾವ ರೀತಿ ಹೋದ್ರು ಅಂತ ಎಲ್ಲವನ್ನು ನೋಡಿದ್ದಾನೆ. ಕೆಲವೊಂದು ಕೇಳಿದ್ದಾನೆ. ಎಲ್ಲ ತಿಳಿಯುವ ವಯಸ್ಸು. ಅವನು ಸಾವಿಗೆ ತಯಾರಾಗೋದಿದೆಯಲ್ಲ, ಅದು ಮೊದಲನೇ ಸ್ಕಂಧ. ಅಲ್ಲಿ ಮಧ್ವಾಚಾರ್ಯರು ಬಹಳ ವಿಚಿತ್ರವಾದ ಸಂಗತಿಗಳನ್ನು ಹೇಳ್ತಾರೆ. ನಮಗೆ ಮಹಾಭಾರತಕ್ಕೂ ಪುರಾಣಕ್ಕೂ ಎಷ್ಟು ವ್ಯತ್ಯಾಸ ಬರುತ್ತೆ, ಆ ವ್ಯತ್ಯಾಸವನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಗೊತ್ತಾಗುತ್ತೆ. ಮಹಾಭಾರತದಲ್ಲಿ ಅವನು ಲಾಸ್ಟ್ ವಿದಾಯದ ಸ್ಪೀಚ್ ಒಂದಿದೆ. ಧೃತರಾಷ್ಟ್ರ, ನನ್ನಿಂದ ತಪ್ಪಾಯಿತು, ನೀವೆಲ್ಲ ದೊಡ್ಡವರು, ನನ್ನನ್ನು ಮೊದಲಿನ ಗೌರವದಿಂದಲೇ ನೋಡ್ತಾ ಇದ್ದೀರಾ, ನನ್ನ ಮಗ ದುರ್ಯೋಧನನಿಂದ ಪಾಂಡವರಲ್ಲಿ ದ್ವೇಷ ಮಾಡುವ ಹಾಗಾಯಿತು ಅಂತ ಕಡೇ ಕ್ಷಣದಲ್ಲಿ ಒಪ್ಪಿಕೊಂಡು ನಾನಿನ್ನು ತಪಸ್ಸಿಗೆ ಹೋಗ್ತೇನೆ, ಅನುಮತಿ ಕೊಡ್ರಿ ಅಂತ ಎಲ್ಲ ಪ್ರಜೆಗಳನ್ನು ಬೇಡಿಕೊಂಡ. ಆಗ ಪ್ರಜೆಗಳೆಲ್ಲ ಆಯಿತು ಅಂತ ಹೇಳಿ ಅವನನ್ನು ಗೌರವದಿಂದ ಬೀಳ್ಕೊಟ್ರು. ಅವನು ಹೋದ. 1.5 ವರ್ಷ ಆದಮೇಲೆ ಪಾಂಡವರು ಅವನನ್ನು ನೋಡಲಿಕ್ಕೆ ಬಂದರು. ಆಮೇಲೆ 1.5 ವರ್ಷ ಆದಮೇಲೆ ಧೃತರಾಷ್ಟ್ರ ಕಾಳ್ಗಿಚ್ಚಿನಲ್ಲಿ ತನ್ನ ಶರೀರವನ್ನು ಹೋಮಿಸಿಕೊಂಡ. ಇದು ಧೃತರಾಷ್ಟ್ರನ ಅಂತ್ಯ. ಹಾಗೆ ಹೋಗುವಾಗ ಯಾವ ಎತ್ತರದ ಅನುಸಂಧಾನ ಇತ್ತು ಅನ್ನೋದು ಮೊದಲನೇ ಸ್ಕಂದದಲ್ಲಿ ಆಚಾರ್ಯರು ಆ ಶ್ಲೋಕಗಳಿಗೆ ವ್ಯಾಖ್ಯಾನ ಬರೆದು ಗೌರವ ಮೂಡುವಂತೆ ಮಾಡ್ತಾರೆ ಧೃತರಾಷ್ಟ್ರನ ಬಗೆಗೆ. ಅವನ ಇಡೀ ಜೀವನದಲ್ಲಿ ದುರ್ಯೋಧನ ಹುಟ್ಟುವ 1 ವರ್ಷ ಮೊದಲು ಅವನ ಬುದ್ಧಿ ಕೆಟ್ಟಿದ್ದು. ದುರ್ಯೋಧನ ಹೋದ ಮೇಲೂ ಕೂಡ 18 ವರ್ಷ ಆ ಬುದ್ಧಿ ನೆಟ್ಟಗಾಗಿರಲಿಲ್ಲ. ಕಡೆ 3 ವರ್ಷ ವೇದವ್ಯಾಸರ ನಿರ್ದೇಶನದಲ್ಲಿ ಅವನು ತಪಸ್ಸು ಮಾಡಿ ಎತ್ತರಕ್ಕೆ ಏರಿದ ಮಹಾನುಭಾವ ಅವನು ಧೃತರಾಷ್ಟ್ರ. ಇದು ಮಹಾಭಾರತದ ಕಥೆ. ಆದರೆ ಭಾಗವತದಲ್ಲಿ ಧರ್ಮರಾಜ ಹೋಗ್ತಾನೆ, ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಲಿಕ್ಕೆ ಅಂತ ಹೋದಾಗ
ಧೃತರಾಷ್ಟ್ರ ಇಲ್ಲ. ಎಲ್ಲಿ ಹೋಗಿದ್ದಾನೆ ಅಂತ ಸಂಕಟ ಪಡುವಾಗ ಸಂಜಯ ಬಂದು ನಾನೂ ಕೂಡ ಮೋಸ ಹೋದೆ, ಅವನು ಎಲ್ಲಿಗೋ ಹೋಗಿದ್ದಾನೆ, ಆಮೇಲೆ ಕಾಳ್ಗಿಚ್ಚಿನಲ್ಲಿ ಹೋದ ಅಂತೆಲ್ಲ ಸುದ್ದಿ ಬರುತ್ತೆ. ಇದು ಹೇಗಿದು? ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಅಲ್ಲಿ ಒಂದು ಪರಿಪಾಠ ಇಟ್ಕೊಂಡಿದ್ದ ಧರ್ಮರಾಜ. ದೊಡ್ಡಪ್ಪ ಹೋದ ಮೇಲೂ ಕೂಡ ಪ್ರತಿ ದಿವಸ, ಅಂದ್ರೆ ಕಾಡಿಗೆ ಹೋದ ಮೇಲೆ ಪ್ರತಿ ದಿವಸ ಧೃತರಾಷ್ಟ್ರನ ಅರಮನೆಗೆ ಹೋಗಿ ನಮಸ್ಕಾರ ಮಾಡ್ತಾ ಇದ್ದ. ಅವನು ಇದ್ದಾನೆ ಎನ್ನುವ ಭಾವನೆ ಇತ್ತು. ಒಂದು ಬಾರಿ ಹೋಗಿ ನಮಸ್ಕಾರ ಮಾಡ್ತಾನೆ, ತಸ್ಯ ಮನಸ್ಸಿ ವಿಪದ್ಭಾವೋ ಬಭೂವ. ಇವತ್ತು ಇಲ್ಲ ಅಂತ ಅನ್ನಿಸ್ಬಿಡ್ತು ಮನಸ್ಸಿಗೆ. ಆ ಭಾವವನ್ನ ಅಲ್ಲಿ ಹೇಳಿದ್ದೇ ವಿನಃ ಮಹಾಭಾರತದಲ್ಲಿ ಹೇಳಿದಂತೆಯೇ ಭಾಗವತಕ್ಕೆ ಅರ್ಥ ಮಾಡಬೇಕು ಅಂದ್ರು. ಈ ತರಹದ ಅನೇಕ ಸಂಗತಿಗಳು ನಮಗೆ ಮಹಾಭಾರತಕ್ಕೂ ಭಾಗವತಕ್ಕೂ ವಿರೋಧ ಇಲ್ಲ. ಘಟನೆಗಳ ವಿಚಾರದಲ್ಲಿ ಭಾಗವತವನ್ನು ಮಹಾಭಾರತಕ್ಕೆ ಅನುಗುಣವಾಗಿ ಅರ್ಥ ಮಾಡಬೇಕು. ಸಿದ್ಧಾಂತದ ವಿಚಾರಕ್ಕೆ ಭಾರತವನ್ನು ಭಾಗವತದ ಅನುಗುಣವಾಗಿ ಅರ್ಥ ಮಾಡಬೇಕು ಅಂದ್ರು. ಹೀಗೆ ವೇದವ್ಯಾಸರ ಎಲ್ಲ ಗ್ರಂಥಗಳಲ್ಲಿ ಒಂದು ಕೊರಾಬರೇಷನ್, ಸಮನ್ವಯ ಇದೆ. ಆ ಸಮನ್ವಯವನ್ನು ನೀವು ಹೇಗೆ ಮಾಡಬೇಕು ಅನ್ನೋದನ್ನ ತೋರಿಸಿದರು. ಭಾಗವತದಲ್ಲಿ ಮೇಲುನೋಟಕ್ಕೆ ಮಹಾಭಾರತವನ್ನ ಕೆಳಗಡೆ ಮಾಡುವಂತಹ ಅನೇಕ ಶ್ಲೋಕಗಳಿದೆ. ಅದಕ್ಕೆ ಆಚಾರ್ಯರು ಅದನ್ನ ಇಸ್ಕಾನ್ನವರೆಲ್ಲ ಹಾಗೆ ಅರ್ಥ ಮಾಡಿಕೊಂಡು ಮಹಾಭಾರತ ಅಂತನ್ನೋದು ತೀರ ಕಳಪೆ ಗ್ರಂಥ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅಣ್ಣ ತಮ್ಮಂದಿರ ಗಲಾಟೆಗಳನ್ನ ಹೇಳುತ್ತೆ ಮಹಾಭಾರತ ಅಂತ. ಅದಕ್ಕೆ ಮಧ್ವಾಚಾರ್ಯ ಹೇಳಿದ್ರು, ಮಹಾಭಾರತ ದೇವರ ಎಲ್ಲ ಗುಣಗಳನ್ನ ಹೇಳಿದೆ. ಮಹಾಭಾರತದಲ್ಲಿ ಹೇಳಿದಷ್ಟು ಇನ್ನು ಎಲ್ಲಿಯೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮಹಾಭಾರತವನ್ನ ಕೇವಲ ಅದೊಂದು ಕಾವ್ಯಕೃತಿ ರಸಾಸ್ವಾದಕ್ಕೆ ಅಂತ ನೋಡ್ತಾರಲ್ಲ, ಅವರನ್ನು ಬೈದದ್ದಷ್ಟೇ. ಇಲ್ಲಾಂದ್ರೆ ಮಹಾಭಾರತ ಅಂತನ್ನೋದು ಒಂದು ವೇದ. ಮಹಾಭಾರತ ವೇದ ಸಮ, ಎಲ್ಲರಿಗೂ ಅದು ಅಕ್ಸೆಸಬಲ್, ಎಲ್ಲರೂ ಅದನ್ನು ಓದಬೇಕಾದದ್ದು. ಸಏವ ವೇದಸ್ತನ್ಯೇಷಾಂ ನರ್ತೆ ತತ್ ಕಸ್ಯಚಿತ್ ಸುಖಂ ಭಾರತಂ ಬ್ರಾಹ್ಮಣಾದೀನಾಂ ವೇದಾರ್ಥ ಪರಿಪತ್ತಯೇ ಅಥವಾ ಪರಿವಿತ್ತಯೇ. ವೇದವನ್ನು ಓದಿದವರಿಗೆ ಮಹಾಭಾರತ ಅನ್ನೋದು ವೇದವನ್ನು ಅರ್ಥೈಸಿಕೊಳ್ಳಿಕ್ಕೆ ಇರುವಂತಹ ಟೂಲ್. ವೇದ ಓದದವರಿಗೆ ಮಹಾಭಾರತನೇ ವೇದ. ಆದ್ದರಿಂದ ಭಾಗವತ ಹೊರಟಿರೋದು ಮಹಾಭಾರತದಷ್ಟು ಡೈವರ್ಷನ್ ಇರಲ್ಲ ಅಷ್ಟೇ. ನೀವು ಮಹಾಭಾರತದಲ್ಲಿ ಹೋದರೆ ವಿಷಯ ಸಾಗರದಲ್ಲಿ ಮುಳುಗಿ ಬಿಡ್ತೇವೆ. ಅಲ್ಲಿ ಏನಿಲ್ಲ, ರಾಜಧರ್ಮ ಇದೆ, ನೀತಿ ಇದೆ, ಮನುಷ್ಯನ ಮನೋರಂಗಗಳಿದೆ, ಯುದ್ಧದ ವಿಚಿತ್ರವಾದ ವರ್ಣನೆಗಳಿದೆ, ಯುದ್ಧ ನೀತಿ ಇದೆ, ಬೇಕಾಷ್ಟು ವಿಷಯಗಳಿದೆ. ಅದರಲ್ಲಿ ಧುಮುಕಿ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಎಲ್ಲಿ ಹೇಳ್ತಾ ಇದ್ದೀವಿ, ಎಲ್ಲಿ ಬರ್ತಾ ಇದ್ದೀವಿ ಗೊತ್ತಾಗಲ್ಲ. 1,00,000 ಶ್ಲೋಕಗಳಿದೆ. ಆದರೆ ಭಾಗವತದಲ್ಲಿ ಸಮಾಧಿನ ಅನುಸ್ಮರ ಯದ್ವಿಚೇಷ್ಟಿತಂ ಅಂತ, ಸಮಾಧಿನ ಅನುಸ್ಮರ, ನೇರವಾಗಿ ಸರಳವಾಗಿ ದೇವರ ಗುಣವನ್ನು ಹೇಳುವಂತಹ ಭಾಗ. ಆ ತರಹ ನೀನು ಮಾಡುವಂತ ನಾರದರು ವೇದವ್ಯಾಸರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾರೆ. ಹೀಗಾಗಿ ಅದು ಬೇರೆ ರೀತಿ ಅರ್ಥ ಮಾಡಬೇಕು ಅಂದ್ರು. ಅದರಿಂದಾಗಿ ಮಹಾಭಾರತದ ಮಹತ್ವವನ್ನ, ಭಾಗವತದ ಮಹತ್ವವನ್ನ ಎರಡನ್ನೂ ಕೂಡ ಎತ್ತಿ ಹಿಡಿದದ್ದು ಆಚಾರ್ಯರು. ಇನ್ನು 2ನೆಯ ಸ್ಕಂಧದಲ್ಲಿ ನಮಗೆ ಅದೊಂದು ವಿಸ್ಮಯ. 2ನೇ ಸ್ಕಂಧ ಮೆಟಾಫಿಸಿಕ್ಸ್ ಅನ್ನ ಮೊದಲು ಹೇಳೋದೇ ಅಲ್ಲಿ. ನಾವು ಕನಕದಾಸರದ್ದೊಂದು ವಿಶಿಷ್ಟವಾದ ಪದ್ಯವನ್ನು ಕೇಳ್ತೇವೆ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅಂತ. ಅದು ಎಷ್ಟು ಅಚ್ಚರಿ. ಸವಿಯು ಸಕ್ಕರೆಯೊಳಗೋ, ಸಕ್ಕರೆಯು ಸವಿಯೊಳಗೋ,
ಸವಿಯು ಸಕ್ಕರೆ ಎರಡು ಜಿಹ್ವೆಯೊಳಗೋ, ಈ ತರಹ ಹೇಳಿಕೊಂಡು ಹೋಗ್ತಾರೆ. ಅದನ್ನ ಗಮನಿಸಿದಾಗ ಏನು ಒಂದರೊಳಗಡೆ ಒಂದಿದೆ. ಬಯಲು ಆಲಯದೊಳಗೋ, ಆಲಯವು ಬಯಲೊಳಗೋ, ಬಯಲು ಆಲಯವೆರಡು ನಯನದೊಳಗೋ, ನಯನ ಬುದ್ಧಿಯ ಒಳಗೋ, ಬುದ್ಧಿ ನಯನದ ಒಳಗೋ, ನಯನ ಬುದ್ಧಿಗಳೆರಡು ನಿನ್ನೊಳಗೋ ಕೃಷ್ಣ ಅಂತ ಒಮ್ಮೆ ಯೋಚನೆ ಮಾಡಿದಾಗ ಏನೋ ಅದ್ಭುತ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಾನು ಮನೆಯಲ್ಲಿ ನಿಂತು ಬಯಲನ್ನು ನೋಡ್ತೇನೆ. ನನ್ನ ಕಣ್ಣಿನ ಒಳಗಡೆ ನೀವು ಇಣುಕಿದರೆ ಇಡೀ ಬಯಲು ಕಾಣುತ್ತೆ. ಆದರೆ ನಾನು ಆ ಬಯಲಿನ ಒಂದು ಪುಟ್ಟ ಭಾಗ ಅಲ್ವಾ. ಆದರೆ ನನ್ನ ಇಡೀ ದೇಹದ ಒಂದು ಪುಟ್ಟ ಪಾರ್ಟು ಕಣ್ಣಿನ ಒಳಗಡೆ ಇಡೀ ಬಯಲು ಕಾಣುತ್ತೆ. ಆಯ್ತು, ನಾನು ಮನೆಯ ಒಳಗಡೆ ಇದ್ದೇನೆ, ಮನೆಯ ಒಳಗಡೆ ಒಂದು ಬಯಲಿದೆ, ಜಾಗ, ಸ್ಪೇಸ್ ಒಂದಿದೆ. ಇವೆರಡನ್ನು ನನ್ನ ಕಣ್ಣು ತುಂಬಿಕೊಳ್ಳುತ್ತೆ, ಕಣ್ಣಾದರೂ ಕಾಣುತ್ತೆ. ಆದರೆ ಬುದ್ಧಿ ಕಣ್ಣನ್ನು, ಆಲಯವನ್ನು, ಬಯಲನ್ನು, ಎಲ್ಲವನ್ನ ಒಳಗೊಂಡಿರುತ್ತೆ. ಇದು ಎರಡು, ಇವೆಲ್ಲವೂ ಕೂಡ ದೇವರಲ್ಲಿ ಇರುತ್ತೆ. ನಮಗೇ ಗೊತ್ತಿಲ್ಲ ನಮ್ಮೊಳಗಡೆ ಈ ತರದೊಂದು ದೊಡ್ಡ ವಸ್ತು ಅಡಗಿದೆ ಅಂತ. ಆದರೆ ನಾವು ಆ ದೊಡ್ಡ ವಸ್ತುವಿನ ಒಳಗಡೆಯೂ ಇರ್ತೇವೆ. ಇದಕ್ಕೆ ಮೂಲಭೂತವಾದದ್ದು 2ನೇ ಸ್ಕಂದದ ಬ್ರಹ್ಮದೇವರ ಮಾತು. ಋತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾತ್ ಆತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ ಅಂತ. ಋತೇರ್ಥಂ ಯತ್ ಪ್ರತೀಯೇತ, ವಸ್ತು ಇಲ್ಲದೆ ಕಾಣುವುದಿಲ್ಲ, ವಸ್ತು ಇಲ್ಲದೆಯೂ ಕಾಣುತ್ತೆ. ಋತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚ ಆತ್ಮನಿ, ವಸ್ತು ಇದ್ದರೂ ಕಾಣುವುದಿಲ್ಲ. ತದ್ವಿದ್ಯಾತ್ ಆತ್ಮನೋ ಮಾಯಾಂ, ಅದನ್ನ ದೇವರ ಶಕ್ತಿ ಎಂದು ತಿಳಿಯಬೇಕು. ಹೇಗೆ ಕತ್ತಲೆ ಬೆಳಕುಗಳೋ ಹಾಗೆ. ಇದನ್ನ ಅವರು ಎಲಾಬರೇಟ್ ಮಾಡಿ ಕನಕದಾಸರು ಬರೆದದ್ದು. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅಂತ. ಇದು ಭಾಗವತ 2ನೇ ಸ್ಕಂಧದಲ್ಲಿ ಬ್ರಹ್ಮದೇವರು ಹೇಳುವಂತಹ ಮಾತು. ಇದರ ಜೊತೆಗೆ ಸೃಷ್ಟಿಯ ಪ್ರಕ್ರಿಯೆ, ಸೃಷ್ಟಿಯ ಮೂಲಭೂತವಾದ ವಸ್ತುಗಳೇನು ಇತ್ಯಾದಿಗಳ ಬಗ್ಗೆ ಹೇಳ್ತಾರೆ. ಈ ಜಗತ್ತನ್ನು ಸೃಷ್ಟಿಸಲಿಕ್ಕೆ ಒಂದು ಮಾಡೆಲ್ ಬೇಕಲ್ವಾ, ಆ ಮಾಡೆಲ್ ಯಾವುದು? ಇವುಗಳನ್ನೆಲ್ಲ ನಿರೂಪಣೆ ಮಾಡಿದ್ದು 2ನೇ ಸ್ಕಂಧದಲ್ಲಿ. 2ನೇ ಸ್ಕಂಧ ಇರೋದು 10 ಅಧ್ಯಾಯ. 10 ಅಧ್ಯಾಯಕ್ಕೆ ಹೆಚ್ಚು ಕಡಿಮೆ ಪ್ರತಿ ಶ್ಲೋಕಕ್ಕೂ ಮಧ್ವಾಚಾರ್ಯ ವ್ಯಾಖ್ಯಾನ ಬರೆದಿದ್ದಾರೆ. ಬಹಳ ಚಿಕ್ಕದು, ಬೇರೆಲ್ಲದಕ್ಕೆ ಹೋಲಿಸಿದರೆ ಅತ್ಯಂತ ಕಡಿಮೆ ಅಧ್ಯಾಯ ಇರೋದೇ 2ನೇ ಸ್ಕಂಧದಲ್ಲಿ. ಒಬ್ಬ ಮುಕ್ತಿಯನ್ನು ಹೊಂದುವಾಗ ಎಲ್ಲವನ್ನ ಕಳಚಿಕೊಳ್ಳುವ ಬಗೆ ಹೇಗೆ ಎಲ್ಲವನ್ನ ಹೇಳ್ತಾನೆ. ಇದಾದ ಮೇಲೆ 3ನೇ ಸ್ಕಂಧದಲ್ಲಿ ಪರಮಾಣು, ಮನಸ್ಸು, ಇದ್ರ ಎಲ್ಲದರ ಬಗೆಗೆ ಹೇಳ್ತಾರೆ. ಅವ್ರು ಹೇಳಬೇಕಾದ್ರೆ ಒಂದು ಮಾತು ಹೇಳ್ತಾರೆ. ಚರಮಸ್ತು ವಿಶೇಷಾಣಾಂ ಅನೇಕಾ ಸಂಯುತ ಪ್ರಭೋ ಪರಮಾಣುಸ್ಸ ವಿಜ್ಞೇಯ ನೃಣಾಂ ಐಕ್ಯಭ್ರಮೋ ಯತಃ ಅಂತ. ಪರಮಾಣು ಅದರ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಅತ್ಯಂತ ಸೂಕ್ಷ್ಮವಾದ ವಸ್ತು ಯಾವುದು ಅಂತ ಅದನ್ನು ತಿಳಿದುಕೊಂಡು ಆಮೇಲೆ ದೊಡ್ಡ ವಸ್ತುವನ್ನು ಕಾಣಬೇಕಾಗತ್ತೆ. ಕಾಲ ಆಗಲಿ ದೇಶ ಆಗಲಿ, ಕಾಲದ ಅತ್ಯಂತ ಸೂಕ್ಷ್ಮ ಅವಸ್ಥೆ ಎಷ್ಟೋ ನಮಗೆ ಅರಿವಿಗೆ ಬರೋದು 1 ಸೆಕೆಂಡು ಅಂತನ್ನುವಲ್ಲಿಂದ ಅರಿವಿಗೆ ಬರೋದು. ಓ ಅಂತ ಹೇಳ್ಬೇಕಾದ್ರೆ 1 ಸೆಕೆಂಡ್ ಆಗಿರುತ್ತೆ. ದು ಅನ್ಬೇಕಾದ್ರೆ 1 ಸೆಕೆಂಡ್ ಆಗಿರುತ್ತೆ. ಇದು ನಮಗೆ ಅತ್ಯಂತ ಸೂಕ್ಷ್ಮವಾದ ಕಾಲ ನಮ್ಮ ಅನುಭವಕ್ಕೆ ಬರೋದು, ನಮ್ಮ ಎಕ್ಸ್ಪೀರಿಯನ್ಸ್ಗೆ ನಿಲುಕುವಂಥದ್ದು. ಆದರೆ ಇದರ ಒಳಗಡೆಯೂ ಅತ್ಯಂತ ಸೂಕ್ಷ್ಮವಾದ ವಿಭಾಗಗಳಿದೆ.
ಅದನ್ನು ಹೆಂಗೆ ತಿಳಿಯೋದು? ಅದಕ್ಕೆ ಆ ಕಾಲ ಸೂಕ್ಷ್ಮವನ್ನು ತಿಳಿಲಿಕ್ಕೆ ನೀವು ಅತ್ಯಂತ ಸೂಕ್ಷ್ಮವಾದ ಪಾರ್ಟಿಕಲ್ ಅನ್ನು ನೋಡಿ ಇಂದ್ರು. ಯಾವುದು? ವಿಶೇಷಾಣಂ. ವಿಶೇಷ ಅಂತ ಹೇಳಿದ್ರೆ ಭೂಮಿ, ಅರ್ಧನ್ ಪಾರ್ಟಿಕಲ್ಸ್ ಅಂತ ಏನು ಹೇಳ್ತೇವೆ ಅದನ್ನ ವಿಶೇಷ ಅಂತ ಕರೀತಾರೆ. ಆ ಅರ್ಧನ್ ಪಾರ್ಟಿಕಲ್ಲಿನ ಸೂಕ್ಷ್ಮವಾದ ಭಾಗ, ಎಷ್ಟು ಸೂಕ್ಷ್ಮವಾದ ಭಾಗ, ನೀವು ಆಳವಾಗಿ ಒಳಗಡೆ ಹೋಗಬಹುದು. ನಿಮ್ಮ ಮನಸ್ಸಿನಲ್ಲಿ ಅತ್ಯಂತ ಸೂಕ್ಷ್ಮ ಭಾಗ, ಮನಸ್ಸಿಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಶಕ್ತಿ. ಯಾಕೆಂದ್ರೆ ಪರಮಾಣು ಅನ್ನೋದು ಅದು ಎಷ್ಟೇ ದೊಡ್ಡದಿರಬಹುದು, ನಮಗೆ ರಿಲೇಟಿವ್ ಅದು. ಒಬ್ಬ ಮನುಷ್ಯ ಅವನ ಬುದ್ಧಿಶಕ್ತಿ ಎಷ್ಟು ತೀಕ್ಷ್ಣವೋ ಅಷ್ಟು ಚಿಕ್ಕ ವಸ್ತುವನ್ನು ಕಾಣಬಲ್ಲ ಅಲ್ವಾ? ಅದರಿಂದಾಗಿ ಪರಮಾಣುವಿನ ಕಲ್ಪನೆ ರಿಲೇಟಿವ್ ಅದು. ಆದರೆ ಒಂದು ಚರಮಸ್ತು ವಿಶೇಷಾಣ, ಆ ನೀವು ಕಾಣಬಲ್ಲಷ್ಟು ವಸ್ತುವಿನ ಸೂಕ್ಷ್ಮವಾದ ಭಾಗ ಏನಿದೆ, ಕಾಣೋದು ಅಂತಂದ್ರೆ ಕೇವಲ ಕಣ್ಣಿನಿಂದ ಅಲ್ಲ, ನಿಮ್ಮ ಮನಸ್ಸಿನಿಂದ ಚಿಂತಿಸಬಲ್ಲಷ್ಟು ಎಷ್ಟು ಸೂಕ್ಷ್ಮ ಇದೆ, ಅದು ಪರಮಾಣು ಮೊದಲನೆಯ ಹಂತ. ಅದನ್ನು ಗುರುತಿಸುವಾಗ ಎಷ್ಟು ಸೂಕ್ಷ್ಮ ಭಾಗ ಇರುತ್ತೋ ಅಷ್ಟೇ ಸೂಕ್ಷ್ಮ ಭಾಗ ಕಾಲಕ್ಕೂ ಇರುತ್ತೆ. ಯಾಕೆಂದ್ರೆ ಈ ಕಾಲದ ಅನುಭವ ಅಂತ ಒಂದು ಇದೆಯಲ್ಲ, ನಾವು ಮಾತನಾಡುವಾಗ ಅನೇಕ ಪದಗಳು ಒಟ್ಟಿಗೆ ಬರುತ್ತೆ. ಆ ಪದಗಳನ್ನು ಒಡೆದ್ರೆ ವರ್ಣಗಳು ಕಾಣುತ್ತೆ. ಆ ವರ್ಣವನ್ನು ಒಡೆದ್ರೆ ನಮ್ಮ ಪ್ರಯತ್ನ ಕಂಪ ಕಾಣುತ್ತೆ ಅಂತ. ಅದು ಆ ಎಲ್ಲ ಇಂದ್ರಿಯಗಳಿಂದ ಪ್ರಯತ್ನ ಅನ್ನೋದು ಬಂದು ಆಮೇಲೆ ಅದು ಆ ವರ್ಣ ಸೇರಿ ಪದವಾಗಿ ಬರುತ್ತೆ ಅಲ್ವಾ? ಆ ಹಂತ ಏನಿದೆ ಅದು ಕಾಲದ ಸೂಕ್ಷ್ಮ ಭಾಗ. ನಿಮ್ಮಲ್ಲಿ ಮಾತನಾಡಬೇಕು ಅಂತ ಆದಾಗ ಆಗುವ ಕಂಪ ಅದು ಅತ್ಯಂತ ಸೂಕ್ಷ್ಮ. ಅದು ಇಟ್ ಇಸ್ ಮಚ್ ಸಟಲ್. ಇದನ್ನು ನೀವು ಅಷ್ಟು ಸೂಕ್ಷ್ಮ, ಅದು ಆ ಸೂಕ್ಷ್ಮವನ್ನು ಒಳಗೊಂಡು ಒಂದು ಮಾಸೋ ಅಥವಾ ಒಂದು ನಾವು ಚಿಂತನೆ ಮಾಡಬೇಕಾದ ಪರಿಸ್ಥಿತಿಗೋ ಬರಬೇಕಾಗುವಾಗ ಈ ಓ ಅನ್ನುವ ಅಕ್ಷರ 1 ಸೆಕೆಂಡ್ ಅಲ್ಲಿ ತನಕ ಬರೋದು. ಅದ್ರ ಹಿಂದೆ ಎಷ್ಟು ಸೂಕ್ಷ್ಮವಾದದ್ದಿದೆ ಅದೆಲ್ಲ ಕಾಲದ ಸೂಕ್ಷ್ಮ ಅವಯವ ಅಂತಾರೆ. ಈ ಕಾಲದ ಸೂಕ್ಷ್ಮ ಅವಯವದಿಂದ ಮಹಾಕಾಲದವರೆಗೆ ಲೆಕ್ಕ ಹಾಕಬೇಕು. ಅದು ದೇವತೆಗಳಿಗೆ ಬೇರೆ, ದೇವರಿಗೆ ಬೇರೆ. ಈ ರೀತಿ ನೀವು ರಿಲೇಟಿವಿಟಿಯನ್ನ ಇಟ್ಟುಕೊಂಡು ದೇವರ ಮಹಿಮೆಯನ್ನ ಅರ್ಥ ಮಾಡಿಕೊಳ್ಬೇಕು. ಕಡೆಯದಾಗಿ ನಿಸ್ಸಾಪೇಕ್ಷವಾಗಿರುವವನು ದೇವರು. ಒಂದು ರೀತಿ ಇರ್ರಿಲೇಟಿವ್ ಅಂತ ಹೇಳ್ಬೋದು. ದೇವರು ಏನಿದ್ದಾನೆ ಅವನಿಗೊಂದು ರಿಲೇಟಿವಿಟಿ ಅಂತ ಇಲ್ಲ. ಅಂದ್ರೆ ಅವನ ಯೋಗ್ಯತೆಗೆ ಇಷ್ಟು ತಿಳ್ಕೊಳ್ಳೋದು ಅಂತ ಹೇಳಿ ಇಲ್ಲ. ನಮಗೆಲ್ಲ ಆ ರಿಲೇಟಿವಿಟಿ ಅಪ್ಲೈ ಆಗುತ್ತೆ. ಹಾಗೆ ದೇವರನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳುವಲ್ಲಿ 3ನೇ ಸ್ಕಂಧ ಇಡೀ ಬಹಳ ವಿಚಿತ್ರವಾದ ವಸ್ತುವನ್ನ, ವಿನ್ಯಾಸವನ್ನ ಅದು ಒಳಗೊಂಡಿದೆ. ಇದಾದ ಮೇಲೆ 4ನೆಯ ಸ್ಕಂಧ. 3ನೆಯ ಸ್ಕಂಧದಲ್ಲಿ ಕಪಿಲನಾಮಕ ಪರಮಾತ್ಮ, ಸ್ವಯಂಭುವ ಮನು, ಆ ಸ್ವಯಂಭುವ ಮನುವಿನ ವ್ಯಕ್ತಿತ್ವ, ಕರ್ದಮ ಪ್ರಜಾಪತಿಯ ವ್ಯಕ್ತಿತ್ವ, ಇವುಗಳೆಲ್ಲ ಒಡಮೂಡುತ್ತೆ. ವಾಸ್ತವಿಕವಾಗಿ ಈ ಕಪಿಲ ಅಂದ್ರೆ ಯಾರು? ಬೇರೆಯವರೆಲ್ಲ ಕನ್ಫ್ಯೂಸ್ ಮಾಡ್ಕೊಳ್ಳೋದಿದೆ. ಕಪಿಲ ಅಂತ ಹೇಳಿದ್ರೆ ಸಾಂಖ್ಯಶಾಸ್ತ್ರವನ್ನು ಬರೆದವನು ಅಂತ. ಅವನು ನಿರೀಶ್ವರ, ಏಥಿಸ್ಟ್, ಸಾಂಖ್ಯ ಕಪಿಲ. ಭಾಗವತದಲ್ಲಿ ಹೇಳುವ ಕಪಿಲ ಯಾರು? ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ. ಆಚಾರ್ಯರಿಗಿಂತ ಮೊದಲು ಬಂದಾಗ ಶಂಕರರದ್ದು ಅಂತ ಹೇಳಲಾದ ಒಂದು ವ್ಯಾಖ್ಯಾನದಲ್ಲಿ ಇಲ್ಲ ಕಪಿಲ ಬೇರೆ ಅಂತ ಹೇಳಿದ್ದಾರೆ. ಆದರೂ ಅವರು ಯಾರು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. ಇನ್ನು ರಾಮಾನುಜರು ಭಾಗವತಕ್ಕೆ ವ್ಯಾಖ್ಯಾನ ಬರೀಲಿಲ್ಲ. ಆಚಾರ್ಯರು ಬರೆದರು, ಕಪಿಲೋ ವಾಸುದೇವಾಖ್ಯ ತಂತ್ರ ಸಾಂಖ್ಯಂ ಜಗಾದಹ
ಕಪಿಲ ವಾಸುದೇವ ಇದ್ದಾನೆ, ಸಾಕ್ಷಾತ್ ನಾರಾಯಣನೇ ಬಂದದ್ದು. ಅವನು ವೈದಿಕ ಸಾಂಖ್ಯವನ್ನು ಹೇಳಿದ. ಇನ್ನೊಬ್ಬ ಕಪಿಲ ಬಂದ, ಅವನು ನಿರೀಶ್ವರ ಸಾಂಖ್ಯವನ್ನು ಹೇಳಿದ್ದು. ಪುರಾಣ, ವೇದ, ಬ್ರಹ್ಮಸೂತ್ರ ಇವುಗಳೆಲ್ಲ ನಿರಾಕರಣೆ ಮಾಡಿದ್ದು ಆ ಅವೈದಿಕ ಸಾಂಖ್ಯವನ್ನ. ಆ ಅವೈದಿಕ ಸಾಂಖ್ಯವೇ ಇವತ್ತು ಬೇರೆ ರೀತಿಯಾಗಿ ಸೈಂಟಿಸ್ಟರ ತಲೆಯಲ್ಲಿ ಕೂತಿರೋದು. ಅವರಿಗೆ ಅಗೋಚರವಾದ ಅಲೌಕಿಕವಾದ ಯಾವುದೋ ಒಂದು ತತ್ವ ಇದೆ, ಅದು ಇವರನ್ನ ಮೀರಿ ಇದೆ, ಆದರೆ ಅದನ್ನು ಡಿಫೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಅವರು ನಾನು ದೇವರನ್ನು ಒಪ್ತೇನೆ, ಅದು ಯಾವುದೋ ಒಂದು ಶಕ್ತಿ ಅಂತೇನೆ, ಆ ಶಕ್ತಿಯನ್ನು ನೀವು ದೇವರು ಅಂತ ಕರ್ಕೊಳ್ಳೋದಾದ್ರೆ ನಮ್ದೇನು ಅಭ್ಯಂತರ ಇಲ್ಲ ಅಂತ ಬರ್ತಾರೆ. ಯಾಕೆ ಅಂದರೆ ಅವರಿಗೆ ಅವರ ಮನಸ್ಸು ನಡುವೆ ಇದೆ, ದ್ವೀಪದ ತರಹ ಇದೆ. ಆಚೆ ಪೂರ್ತಿ ಒಪ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ, ಈಚೆ ಒಪ್ಪದೇ ಇರಲಿಕ್ಕೂ ಆಗ್ತಾ ಇಲ್ಲ. ಈ ಎಡಬಿಡಂಗಿಯಾಗಿ ನಿಂತಿರ್ತಾರಲ್ಲ, ಅದರಿಂದಾಗಿ ಅವರೇನು ಮಾಡ್ತಾ ಇದ್ದಾರೆ, ಈ ವಾದವನ್ನು ಮುಂದೆ ಇಡ್ತಾರೆ. ಒಂದು ಅದ್ಭುತವಾದ ಶಕ್ತಿ ಇದೆ, ಅದೇ ದೇವರು. ಅದನ್ನು ನಾನು ಶಕ್ತಿ ಅಂತೇನೆ, ಅದನ್ನು ನಿರಾಕಾರ ಅಂತೇನೆ, ನಿರ್ಗುಣ ಅಂತೇನೆ, ಅದು ಒಂದು ಫಾರ್ಮಿನಲ್ಲಿ ಇಲ್ಲ ಅಂತ ಹೇಳುತ್ತೇನೆ. ಇಟ್ ಹ್ಯಾಸ್ ನೋ ಪರ್ಟಿಕ್ಯುಲರ್ ಫಾರ್ಮ್. ಇಫ್ ಯು ನೇಮ್ ದಟ್ ಇಸ್ ಗಾಡ್, ಇಟ್ಸ್ ಓಕೆ, ದೇರ್ ಇಸ್ ನೋ ಡಿಸ್ಪ್ಯೂಟ್ ಆನ್ ನೇಮ್. ಅಷ್ಟೇ, ಗಾಡ್ ಪಾರ್ಟಿಕಲ್. ಅದಕ್ಕೆ ಅವ್ರು ಹೇಳಿದ್ರು ಇಟ್ಸ್ ಬೋಸಾನ್. ಅದಕ್ಕೆ ಅಲ್ಲಿ ಒಂದು ಪ್ರಾಬ್ಲಮ್ ಏನಾಯಿತು ಅಂತಂದ್ರೆ, ನೀವು ಹೊರಗಡೆಯ ಎಷ್ಟೇ ಪರಿಕರಗಳನ್ನು ತರಬಹುದು, ಆದರೆ ನೀವು ಆ ಕಾಲವನ್ನು ತರಲಿಕ್ಕಾಗಲ್ಲ. ಅಲ್ಲಿ ತಪ್ಪಿದ್ದೆಲ್ಲಿ ಅಂತಂದ್ರೆ, ಒಂದು ಕ್ರಿಯೆ ಆಗಬೇಕಾದ್ರೆ ಅದೇ ಕಾಲಕ್ಕೂ ಹೋಗಬೇಕಾಗತ್ತೆ. ಅವಾಗ ಹೇಗಿತ್ತು ಅಂತ ತಿಳಿಬೇಕಾದ್ರೆ ಆ ಕಾಲಕ್ಕೆ ಹೋಗ್ಬೇಕಾದ್ರೆ, ಆ ಕಾಲ ಮೀರಿ ದಾಟಿ ಬಂದ್ಬಿಟ್ಟಿದ್ದೇವೆ, ಹೆಂಗೆ ತಿಳಿಯೋದು? ಅದಕ್ಕೆ ಅದು ಫೇಲ್ಯೂರ್ ಆಯ್ತು. ವಾಸ್ತವಿಕವಾಗಿ ರಾಜಕಾರಣಿಗಳಿಗೆ ಅವ್ರಿಗೇನು ಬೇಡ, ಅವರಿಗೆ ವಿಜ್ಞಾನಿಗಳ ಬಳಕೆ ಅನ್ನೋದು ಕೇವಲ ಬಾಂಬ್ ಹಾಕಲಿಕ್ಕೆ, ಜಗತ್ತನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿಕ್ಕೆ. ಹೀಗಾಗಿ ಎಲ್ಲವೂ ಕೂಡ ಅವರಿಗೆ ವಿಜ್ಞಾನ ಯಾಕೆ ಬೇಕು ಅಂತಂದ್ರೆ, ವಾರ್ ಸೆಂಟ್ರಿಕ್ ಆಗಿ ವಿಜ್ಞಾನ ಬೇಕು ಅವರಿಗೆ. ನಾವು ಇವತ್ತು ಮನೆಯಲ್ಲಿ ಬಳಕೆ ಮಾಡುವ ವಾಷಿಂಗ್ ಮಿಷನ್ನು ಯುದ್ಧಕ್ಕಾಗಿ ತಯಾರಾಗಿದ್ದು. ಇಲ್ಲಾಂದ್ರೆ ಯಾಕೆ ಬೇಕು ನಮಗೆ? ಯುದ್ಧಕ್ಕಾಗಿ ತಯಾರಾಗಿದ್ದು. ಅದನ್ನು ನಾವು ಬಳಸ್ತಾ ಇದ್ದೇವೆ. ಸೈನಿಕರು ನಮಗಿಂತ ಮುಂದೆ ಹೋಗಿರ್ತಾರೆ, 10 ವರ್ಷ ಮುಂದೆ ಇರ್ತಾರೆ. ಅವರು ಉಪಯೋಗಿಸಿ ಬಿಟ್ಟದ್ದನ್ನ ಉಪಯೋಗಿಸಲಿಕ್ಕೆ ನಾಗರಿಕ ಸಮಾಜಕ್ಕೆ ಅನುಮತಿ ಕೊಡೋದು. ಅವರು ಏನು ಯಂತ್ರಗಳನ್ನು ಬಿಟ್ಟಿರ್ತಾರೆ ಅದು. ಅದರಿಂದಾಗಿ ರಾಜಕಾರಣಿಗಳಿಗೆ ಅದರಲ್ಲೇನು ಭರ ಇಲ್ಲ. ಅವರಿಗೆ ಇಲ್ಲಿ ಒಂದು ಆಧಿಪತ್ಯ ಬೇಕು. ಆ ಆಧಿಪತ್ಯಕ್ಕಾಗಿ ಅವರೇನು ಮಾಡ್ತಾರೆ, ವಿಜ್ಞಾನಿಗಳನ್ನು ಪ್ರೋತ್ಸಾಹಿಸುವಂತೆ ನಾಟಕ ಮಾಡ್ತಾರೆ. ವಿಜ್ಞಾನಿಗಳ ಬಗ್ಗೆ ಏನು ಗೌರವವೂ ಇರಲ್ಲ. ಇನ್ನು ಜನಸಾಮಾನ್ಯರಿಗೂ ಅಷ್ಟೇ. ಲೇಟೆಸ್ಟ್ ವರ್ಷನ್ನಿನ ಫೋನನ್ನು ಕಂಡುಹಿಡಿದವನು ಒಂದು ಯಾವನ್ ನೋಡ್ತಾನೆ? ಲೇಟೆಸ್ಟ್ ವರ್ಷನ್ ಬೇರೆ ಬೇರೆ ಆವಿಷ್ಕಾರಗಳಾಗ್ತಾ ಇರುತ್ತೆ. ಅದನ್ನು ಕಂಡುಹಿಡಿದವನು ಯಾರು? ಅವನನ್ನು ಕೃತಜ್ಞತೆಯಿಂದ ನೆನಪಿಸ್ಕೋಬೇಕು ಅಂತ ಯಾವನಾದರೂ ಒಬ್ಬ ಯೋಚನೆ ಮಾಡಿದಾನ? ಒಬ್ಬ ಗೃಹಿಣಿಗೆ ಯೋಚನೆ ಬಂದಿರತ್ತಾ? ಲೇಟೆಸ್ಟ್ ವರ್ಷನ್ ಬಂದಿದೆ ಟಿವಿಯದ್ದು, ಲೇಟೆಸ್ಟ್ ವರ್ಷನ್ ಬಂದಿದೆ ವಾಷಿಂಗ್ ಮಿಷಿನಿನದ್ದು, ಅಯ್ಯೋ ಇದನ್ನು ಕಂಡುಹಿಡಿದವನು ಎಂತ ಉಪಕಾರ ಮಾಡಿದ ಒಬ್ರಿಗೆ ಬಂದಿರತ್ತಾ? ಇಲ್ಲ. ಯಾಕೆಂದ್ರೆ ಆ ತರಹದ ಉಪಕಾರ ಅಂತನ್ನುವ ಭಾವನೆಯೇ ಇಲ್ಲ. ದುಡ್ಡು ಕೊಟ್ಟಿಲ್ವಾ, ತಗೊಳ್ತಾ ಇದ್ದೀವಿ, ಯಾಕೆ ತಿಳ್ಕೊಳ್ಬೇಕು? ಆದರೆ ಒಂದು ಮಂತ್ರವನ್ನು ಕಂಡುಹಿಡಿದವರಿಗೆ ಈ ತರಹದ್ದಿರಲ್ಲ. ಇದು ಜನಸಮಾಜಕ್ಕೆ ಎಂದೆಂದಿಗೂ ಇರುವಂತಹ ಸತ್ಯವನ್ನು ಅವರು ಕಂಡುಹಿಡಿದಿದ್ದಾರೆ. ಅದಕ್ಕಾಗಿ ಅವ್ರ ಹೆಸರು ಈಗಲೂ ಇದೆ. ಅವರೇನು ಮಾಡಿಲ್ಲ. ಹೊರಗಡೆಯಿಂದ ಏನಾರು ಮಾಡಿದಾರಾ? ಏನು ಮಾಡಿಲ್ಲ. ವಿಜ್ಞಾನಿಗಳು ಸಾಂಖ್ಯರು ಏನು ಹೇಳ್ತಾರೆ? ಪ್ರಕೃತಿ ಕರ್ತೃ, ಪ್ರಕೃತಿ ಎಲ್ಲ ಮಾಡೋದು,
ಪುರುಷಸ್ತು ಪುಷ್ಕರ ಪಲಾಶವನ್ನು ನಿರ್ಲೇಪ. ಪುರುಷ ಏನಿದ್ದಾನೆ ಸುಮ್ಮನೆ ಇರ್ತಾನೆ. ಹೇಗೆ? ತಾವರೆ ಎಲೆಯ ಮೇಲೆ ಬಿದ್ದ ನೀರಿನ ಹಾಗೆ. ಅಲ್ಲ, ನಾವೆಲ್ಲ ಆಗಿರಬಹುದು. ಪುರುಷಸ್ತು ಪ್ರಕೃತಿ, ಅವ್ರು ಹೇಳಿದಾಗ ಕೇಳಬಹುದು ನಾವು, ಅದಲ್ಲ. ಆದರೆ ಪ್ರಕೃತಿಯೇ ಪರಮ ಅನ್ನುವ ವಾದ ಸಾಂಖ್ಯರದ್ದಿತ್ತು. ಅವರು ದೇವರನ್ನು ಒಪ್ಪಲ್ಲ. ಆ ವಾದವನ್ನ ಇವತ್ತು ಇವರು ಅಳವಡಿಸ್ಕೊಂಡಿದ್ದಾರೆ. ಎಲ್ಲ ಆಕಸ್ಮಿಕ. ದರ್ ಇಸ್ ನೋ ಪರ್ಪಸ್ ಫಾರ್ ಕ್ರಿಯೇಷನ್. ಸೃಷ್ಟಿಗೆ ಒಂದು ಉದ್ದೇಶವೇ ಇಲ್ಲ, ಆಗೋಗಿದೆ ಅಷ್ಟೇ. ಈ ವಾದದ ಹಿಂದೆ ಹೋಗುವವರು ಇದು ಸಾಂಖ್ಯರು, ಅವೈದಿಕರು. ಆದರೆ ಕಪಿಲ ಸಾಂಖ್ಯ ಹಾಗಲ್ಲ. ತತ್ವಗಳಾಚೆ ದೇವರು ಹೇಗಿದ್ದಾನೆ ಅಂತ. ಪಂಚಭಿರ್ಬ್ರಹ್ಮನ್ ಚತುರ್ಭಿರ್ದಶಗಸ್ತಥಾ ದಶಭಿಸ್ತಥಾ ಏತಚ್ಚತುರ್ವಿಂಶತಿಕಂ ಗಣಂ ಪ್ರಾಧಾನಿಕಂ ವಿದುಹು ಅಂತಾನೆ ಕಪಿಲ ತನ್ನ ತಾಯಿಗೆ ಹೇಳ್ತಾ. ಹೀಗೆ 24 ತತ್ವಗಳು ಇಲ್ಲಿ ಇರೋದು. ಪಂಚಭಿರ್ಬ್ರಹ್ಮನ್ 5 ಇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು. ಆಮೇಲೆ ದಶಭಿಹಿ 10 ಇಂದ್ರಿಯಗಳು, 5 ವಿಷಯಗಳು, ಹಾಗೆ 5 ತನ್ಮಾತ್ರಗಳು, ಪಂಚಭೂತಗಳು. ಇದನ್ನು ಗ್ರಹಿಸಲಿಕ್ಕೆ 4: ಸಾತ್ವಿಕ, ರಾಜಸ, ತಾಮಸ ಮತ್ತೆ ಮನಸ್ಸು. ಆ ಮನಸ್ಸಿನಲ್ಲಿ ಹಲವಾರು ಪ್ರಭೇದಗಳಿದೆ. ಈ 24 ತತ್ವಗಳು ಪ್ರಕೃತಿಯ ಒಟ್ಟು. ಈ 24 ಸಂಖ್ಯೆಗಳಲ್ಲಿ ಹಿಡಿದುಕೊಂಡ ಪ್ರಕೃತಿಯ ತತ್ವವನ್ನ ನಾನು ಅರ್ಥ ಮಾಡಿಕೊಳ್ತಾ ಇದ್ದೇನೆ, ಅರ್ಥ ಮಾಡಿಕೊಳ್ಳಬೇಕು. ನಾನೇ 25ನೇ ಅವನು. ಇದರಿಂದ ಆಚೆ 2 ತತ್ವಗಳಿದೆ. ಹೀಗೆ ಈ ಸಂಖ್ಯೆಯನ್ನ ಎಣಿಸುವಾಗ ಕೃಷ್ಣ ಒಂದು ಮಾತಾಡ್ತಾನೆ 11ನೆಯ ಸ್ಕಂಧದಲ್ಲಿ. ನೀವು ಈ ಸಂಖ್ಯೆಯಲ್ಲಿ ನಿತ್ಯವಾದ ಗಣಿತ ಅಂತ ಏನು ಇದೆ, ಅಲ್ಲಿ ತತ್ವಗಳನ್ನು ವಿಭಾಗಿಸುವಾಗ ಏನೇ ಡಿಸ್ಪ್ಯೂಟ್ ಬಂದರೂ ಅದು ತೊಂದರೆ ಇಲ್ಲ ಅಂತ ಹೇಳ್ತಾನೆ. ಅಂದ್ರೆ 3 ತತ್ವವನ್ನ 3 ಗುಣವನ್ನ 1 ಯೂನಿಟ್ ಅಂತ ಮಾಡಬಹುದು. ಬಿಡಿಬಿಡಿಯಾಗಿ ತಗೊಂಡ್ರೆ 3 ಆಗುತ್ತೆ, ಒಂದು ಸಮಷ್ಟಿಯಾಗಿ ತಗೊಂಡ್ರೆ 1 ಅಂತ ಆಗುತ್ತೆ. ಆ ರೀತಿ ವದತಾಂ ಕಿನ್ನು ದುರ್ಘಟಂ ಅಂತ ನನ್ನ ಶಕ್ತಿಯನ್ನ ವೇದವನ್ನ ಬಲ್ಲ ಸಜ್ಜನರು ಬೇರೆ ಬೇರೆ ರೀತಿಯಾಗಿ ಪರಿಗಣಿಸ್ತಾರೆ, ಬೇರೆ ಬೇರೆ ಆಯಾಮಗಳಿಂದ ನೋಡ್ತಾರೆ. ಋಷಿಗಳ ಆ ಕಾಣ್ಕೆಯಲ್ಲಿ ವಿರೋಧ ಇಲ್ಲ ಅಂತ ಕೃಷ್ಣ ಹೇಳಿದ್ದಾನೆ. ಉದ್ಧವನಿಗೆ ಉಪದೇಶ ಮಾಡ್ತಾ ಕತಿ ಸಂಖ್ಯಾನಿ ತತ್ವಾನಿ, ಎಷ್ಟು ತತ್ವಗಳಿದೆ ಸರಿಯಾಗಿ ಹೇಳು ಅಂತಂದಾಗ ವದತಾಂ ಕಿನ್ನು ದುರ್ಘಟಂ, ವಾದ ಮಾಡುವವರಿಗೆ ಯಾವುದು ಅಸಾಧ್ಯ. ವಾದ ಅಂದ್ರೆ ವೇದಬದ್ಧವಾದ ಚಿಂತನೆ ಮಾಡುವವರಿಗೆ ಯಾವುದು ದುರ್ಘಟ. ಹೀಗೆ ಕಪಿಲ ವಾಸುದೇವ ಅವನ ನಿರೂಪಣೆಯೊಂದಿಗೆ 3ನೇ ಸ್ಕಂಧ ಮುಗಿಯುತ್ತೆ. ವಸ್ತುತಃ 3 ಮತ್ತು 4 ಏನಿದೆ ಅದು ಎರಡೂ ಕೂಡ ಕೃಷ್ಣ ಮೈತ್ರೇಯರಿಗೆ ಹೇಳಿದ ಉಪದೇಶದ ಭಾಗ. ಈ ಭಾಗವತದಲ್ಲಿ ಒಂದು ಕಾಲ ಇದೆ, ಭಾಗವತವನ್ನ ಹೇಳಿದ ಒಂದು ಕಾಲ ಇದೆ. ಯಾಕೆಂದ್ರೆ ಪರೀಕ್ಷಿತ್ ರಾಜ ಇದ್ದಾನಲ್ಲ, ಪರೀಕ್ಷಿತ್ ರಾಜ ಆ 1ನೇ ಸ್ಕಂಧ ಇದೆಯಲ್ಲ ಅದನ್ನ ನೀವು ಆಚೆ ಇಡಬೇಕು. ಯಾಕೆ ಅಂದ್ರೆ ಪರೀಕ್ಷಿತ್ ರಾಜನ ಬ್ಯಾಕ್ಗ್ರೌಂಡು ಎಲ್ಲ ಹೇಳ್ಕೊಂಡು ಬಂದಿದೆ. ಪರೀಕ್ಷಿತ್ ರಾಜ ತಯಾರಾಗ್ತಾನಲ್ಲ ಶಾಪವನ್ನ ಕೇಳಿ ಆದ್ಮೇಲೆ, ಅದು 1ನೇ ದಿವಸ. 1ನೇ ದಿವಸ ರಾತ್ರಿ ಗೊತ್ತಾಯ್ತು ಅವನಿಗೆ. ಒಂದು ಸಂಜೆ ಅಂತಾನೆ ಬೇಕಾದ್ರೆ ಇಟ್ಕೊಳ್ಳಿ, ಸಂಜೆ ಗೊತ್ತಾಯ್ತು ಅಂತಾನೆ ಇಟ್ಕೊಳ್ಳಿ. 1 ದಿವಸ ಕಳೆದು ಹೋಯ್ತು, ಹೌದಾ? 1 ದಿವಸ ಕಳೆದು ಹೋದ್ಮೇಲೆ ಆ ಇಡೀ ದಿವಸ ರಾತ್ರಿ ಇದೆಯಲ್ಲ, ಸೈನಿಕರೆಲ್ಲ ಒಂಟಿ ಕಂಬದ ಮೇಲ್ಮನೆಯೊಂದನ್ನು ಗಂಗಾ ತೀರದಲ್ಲಿ ಮಾಡುದು. ಆ ಮನೆ ಒಳಗಡೆ ಅವನು ಕೂತ್ಕೊಂಡ 2ನೇ ದಿವಸ. 2ನೇ ದಿವಸ ಬೆಳಗ್ಗೆ ಶುಕಾಚಾರ್ಯರು ಬಂದಿದ್ದಾರೆ.
ಎರಡನೇ ದಿವಸ ಒಂದು 10 ಗಂಟೆ ಅಷ್ಟೊತ್ತಿಗೆ ಶುರು ಆಗಿದೆ ಅಂತ ಇಟ್ಕೊಳ್ಳಿ. ಅಲ್ಲಿಂದ ವರೀಯಾನೇಶತೆ ಪ್ರಶ್ನ ಕೃತೋ ಲೋಕಹಿತಂ ನೃಪ ಅಂತ ಅಲ್ಲಿಂದ ಶುರು ಆಗತ್ತೆ ಅಂತ ಇಟ್ಕೊಳ್ಳಿ. ಹಾಗೆ ಹೋಗಿ 12ನೇ ಸ್ಕಂದದ 4ನೇ ಅಧ್ಯಾಯಕ್ಕೋ 5ನೇ ಅಧ್ಯಾಯಕ್ಕೋ ಒಂದು ಅಲ್ಲಿ ಮುಗಿತವ್ರದು. ಆಮೇಲೆ ಪರೀಕ್ಷಿತ್ ರಾಜನ ಜೀವನ ಅಂದ್ರೆ ಪರೀಕ್ಷಿತ್ ರಾಜನ ಮರಣ, ಆ ತಕ್ಷಕ ಬಂದದ್ದು, ಅವನು ಫೂತ್ಕರಿಸಿದ್ದು, ಅಷ್ಟರೊಳಗಡೆ ಇವನು ಹೋಗಿದ್ದು, ಅದೆಲ್ಲ ಸರಿಸುಮಾರು 5.5 ದಿವಸ ಭಾಗವತ ಹೇಳಿತ್ತು. ಇದುವರೆ 5.25 ದಿವಸ ಎಲ್ಲ ಸೇರಿದ್ರೆ 5.25 ದಿವಸ ಹೇಳಿದ್ದು. ಯಾವ್ಯಾವಾಗ ಏನನ್ನು ಹೇಳಿದ್ರು ಅಂತ ನಾವು ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡಬಹುದು. ಅದರಿಂದಾಗಿ ಈ ಭಾಗವತ ಏನಿದೆ ಅದು ಕ್ರಮೇಣ ನೋಡಿಕೊಂಡು ಹೋಗಬೇಕು. ಆಮೇಲೆ ಇನ್ನೊಂದು ಇದೆ, ಪರೀಕ್ಷಿತ್ ರಾಜನಿಗೆ ಎಷ್ಟೋ ಸಂಗತಿಗಳು ಗೊತ್ತಿತ್ತು, ಯಾಕಂದ್ರೆ ಕೃಷ್ಣನನ್ನ ನೋಡ್ಬಿಟ್ಟಿದ್ದಾನೆ. ಅದರಿಂದಾಗಿ ಭಾಗವತ ದಶಮಸ್ಕಂಧದಲ್ಲಿ ಕಂಸ ವಧೆಯ ತನಕ ಕ್ರಮವಾಗಿ ಕೃಷ್ಣನ ಜೀವನವನ್ನು ಹೇಳ್ಕೊಂಡು ಬಂದಿದ್ದಾರೆ. ಅದಾದ ಮೇಲೆ 2 ಘಟನೆ, ಜರಾಸಂಧನನ್ನು 2 ಬಾರಿ ಸೋಲಿಸೋದು, ಅದಾದ ಮೇಲೆ ಕ್ರಮ ಇಲ್ಲ. ಯಾವ್ಯಾವಾಗಲೋ ನಡೆದ ಘಟನೆಯನ್ನ ಒಟ್ಟಾರೆ ಹೇಳಿದ್ದಾರೆ. ಇದನ್ನ ಪ್ರಘಸ ಅಂತ ಕರೀತಾರೆ. ಪ್ರಘಸ ಅಂದ್ರೆ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ, ಎತ್ತು ಮೇಯುವ ಹಾಗೆ. ಎತ್ತು ಹೇಗೆ ಮೇಯುತ್ತೆ ಅಥವಾ ಹಸು ಹೇಗೆ ಮೇಯುತ್ತೆ, ಇಲ್ಲೊಂದು ಸ್ವಲ್ಪ ತಿನ್ನುತ್ತೆ, ಅದ್ರ ಪಕ್ಕದಲ್ಲೇ ಇದ್ದದ್ದನ್ನ ಅದು ನೋಡಲ್ಲ. ಅಥವಾ ಅದಕ್ಕೊಂದು ಹಸುವಿಗೆ ಒಂದು ತಾಯಿ ಹೃದಯ ಉಂಟು. ಕನ್ನಡದಲ್ಲಿ ಒಂದು ಗಾದೆ ಉಂಟು, ಕತ್ತೆ ಮೇದಲ್ಲಿ ಮೇವಿಲ್ಲ ಅಂತ. ಕತ್ತೆ ಮೇಯುವಾಗ ಮತ್ತೆ ಉಳಿಯೋದೇ ಇಲ್ಲ, ಎಲ್ಲವನ್ನ ಮೇಯ್ಕೊಂಡೋಗಿರುತ್ತೆ. ನಾವೀಗ ನ್ಯಾಚುರಲ್ ವೆಲ್ತ್ ಅನ್ನ ಯೂಸ್ ಮಾಡ್ತಾ ಇರೋ ಬಗೆ ಅದು. ಹೆಂಗೆ ಮಾಡ್ತಾ ಇದೀವಿ ನಾವು ಅಂದ್ರೆ, ಮತ್ತೆ ಮುಂದಿನ ಜನಾಂಗ ದೇ ವಿಲ್ ಕರ್ಸಸ್, ಆ ತರ ಮೂಲೋತ್ಪಾಟನ ಮಾಡ್ತಾ ಇದ್ದೇವೆ. ಬೆಟ್ಟಗಳಿರೋದಿಲ್ಲ, ನದಿಗಳು ಹಾಳಾಗಿ ಹೋಗಿರುತ್ತೆ, ಸಮುದ್ರವನ್ನು ಮಾಲಿನ್ಯದಿಂದ ತುಂಬಿರ್ತೇವೆ. ಇದು ನಾವು ಕತ್ತೆ ತರಹ ಈಗ. ಆದರೆ ಹಸು ಮೇಯುವಾಗ ಇಲ್ಲೊಂದು ಸ್ವಲ್ಪ ಮೇಯುತ್ತೆ, ಅಲ್ಲೊಂದು ಸ್ವಲ್ಪ ಮೇಯುತ್ತೆ. ಮತ್ತೆ ನಾನು ಹೋದ ಮೇಲೆ, ಈ ಜಾಗವನ್ನು ಬಿಟ್ಟು ಹೋದ ಮೇಲೆ ಬರುವ ಪ್ರಾಣಿಗಳಿಗೆ ಒಂದು ಸ್ವಲ್ಪ ಇರಲಿ ಅಂತ ಅದಕ್ಕೆ ಸಹಜವಾದ ಒಂದು ಭಾವ. ತಾಯಿ ಹೇಗೆ ಮಕ್ಕಳಿಗೆ ಉಳಿಸುತ್ತಾ ತಿಂತಾಳೋ ಆ ರೀತಿ, ಅದೇ ಶೈಲಿಯಲ್ಲಿ ಪುರಾಣದ ಕಥೆಯೂ ಇರುತ್ತೆ ಅಂತ ಮತ್ತೆ 7 ದಿವಸ ಭಾಗವತ ಹೇಳ್ತಾರೆ. ಅಲ್ಲ, ಒಟ್ಟಾರೆ ಅಷ್ಟು ಇಡೀ ಘಟನೆ ನಡೆದದ್ದು ಅಷ್ಟು ಅಂತ ಹೇಳ್ಬೋದು. ಆದರೆ ನಾವು ಹಾಗೆ ಹೇಳೋದು ಕಷ್ಟ ಆಗತ್ತೆ. ಆಚಾರ್ಯರಾಗಲಿ ವೇದವ್ಯಾಸರಾಗಲಿ ಆ ತರಹ ಹೇಳಲಿಲ್ಲ. ಅವ್ರು ಹೇಳಿದ್ದು ಇಲ್ಲಿಂದ 7ನೇ ದಿವಸ ನೀನು ಸಾಯ್ತಿ ಅಂತ ಶಾಪ ಕೊಟ್ರು ಅಂತ. 6 ದಿವಸ ಅಂತ ಟೈಮ್ ಸ್ಪ್ಯಾನ್ ಇಟ್ಕೋಬೇಕು, ಯಾಕಂದ್ರೆ ಆ ದಿವಸ ಕಳೆದೋಗಿತ್ತು. ಮತ್ತು 6 ದಿವಸ ಆಗತ್ತೆ ಅವಾಗ. 7 ದಿವಸ ಸಪ್ತಾಹ ಅಂತ ಜನರಲ್ಲಿ ಬಂದ್ಬಿಟ್ಟಿದೆ. ಅವರು ಊಟ ತಿಂಡಿ ಬಿಟ್ಟೆಲ್ಲ ಕೇಳಿದ್ದು, ನಾವು ದಿವಸದಲ್ಲಿ 1 ಗಂಟೆಯೋ 1.5 ಗಂಟೆಯೋ ಕೇಳೋದು. ನಮಗೂ ಅವ್ರದಕ್ಕೂ ಡಿಫ್ರೆನ್ಸ್ ಇದೆ. ಮತ್ತೆ ಅದೇ ನಾನು ಹೇಳಿದ್ದು, ಪರೀಕ್ಷಿತ್ ರಾಜನಿಗೆ ಆ ಕಾಲದಲ್ಲಿ ಎಷ್ಟೋ ಹತ್ತಿರ, ಎಷ್ಟೋ ಡೀಟೇಲ್ಸ್ ಎಲ್ಲ ಬೇಡ ಅವನಿಗೆ. ಅದಕ್ಕೆ ಅವನು ಕೃಷ್ಣನ ಬಾಲ್ಯ ಚರಿತ್ರೆಯ ಬಗ್ಗೆ ಮಾತ್ರ ಅಷ್ಟು ಆಸಕ್ತಿ ಇಟ್ಟು ಕೇಳಿದ್ದು. ಉಳಿದವುಗಳ ಕಡೆ ಅವನು ಕೇಳಲಿಲ್ಲ. ಅವನು ಯಾಕೆಂದ್ರೆ ಅದನ್ನ ರಾಜನೀತಿಯಿಂದ ಅರ್ಥೈಸಿಕೊಂಡದ್ದು. ಹೀಗಾಗಿ ಭಾಗವತದಲ್ಲಿ ಕೃಷ್ಣನ ಕಥೆ ಕ್ರಮವಾಗಿ ಬಂದದ್ದು 13ನೇ ವರ್ಷದ ತನಕ ಮಾತ್ರ. ಕೃಷ್ಣನ 13ನೇ ವರ್ಷ, ಅಬ್ಬಬ್ಬಾ ಅಂದ್ರೆ 14-15 ವರ್ಷದ ತನಕ. ಆಮೇಲೆ ವಿಷಕಲಿತವಾಗಿ ಆಚೆ ಈಚೆ ಹಾಗೆ ಹೀಗೆ ಬಂದದ್ದು. ಅದನ್ನು ನೀವು ಅಗೈನ್ ಆಚಾರ್ಯರ ನೆರವನ್ನೇ ಪಡಿಬೇಕು. ಕೃಷ್ಣನ 106 ವರ್ಷದ ಬಾಳುವೆ, 106 ವರ್ಷ 6 ತಿಂಗಳ ಬಾಳುವೆಯಲ್ಲಿ ಯಾವ ಕ್ರಮ ನಡೀತು ಅನ್ನೋದಕ್ಕೆ ಆಚಾರ್ಯರ ಹತ್ರನೇ ಬರಬೇಕು. ಅದರಿಂದಾಗಿ ಭಾಗವತವನ್ನು ನಾವು ಈ ಒಂದು ಭಾವದಿಂದ ನೋಡಬೇಕು ಅನ್ನೋದನ್ನು ಕಲಿಸಿದ್ದು ಮಧ್ವಾಚಾರ್ಯರು. ಒಂದು ಪುರಾಣವನ್ನು ನೋಡುವ ಬಗೆ ಹೇಗೆ,
ಆಮೇಲೆ ನಾವು ಈಗ ಭಾಗವತ ಅಂತ ಹೇಳಿದ ಕೂಡಲೇ ಕೃಷ್ಣನ ಕಥೆಯನ್ನ ಹೇಳಿಬಿಡ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ ಇದ್ದವರೆಲ್ಲ ಖುಷಿ ಪಡೋದು ಕೃಷ್ಣನ ಕಥೆ. ಆ ಕೃಷ್ಣನ ಕಥೆ ಏನು? ಬಾಲ್ಯ ಜೀವನದ ಹುಡುಗಾಟಗಳು, ಅವನು ಬೆಣ್ಣೆ ಕದ್ದದ್ದು ಇತ್ಯಾದಿ ಇತ್ಯಾದಿಗಳು. ಆದರೆ ನೀವು ಮೂಲಭೂತವಾಗಿ ಭಾಗವತವನ್ನೇ ನೋಡಿದರೆ ಅದಿರೋದು 3 ತಪ್ಪಿದ್ರೆ 4 ವರ್ಷ. 3 ತಪ್ಪಿದ್ರೆ 4 ವರ್ಷ ಮಗು ಯಾವುದನ್ನು ನೋಡಿದ್ರು ತನ್ನದು ಅಂತ ಹೇಳ್ಕೊಳ್ಳೋದು ಹಾಗೆ. ಸೊ 3-4 ವರ್ಷಗಳ ಕಾಲ ಕೃಷ್ಣ ಬೆಣ್ಣೆ ಕದ್ದಿರಬಹುದು. ಆಮೇಲೆ ಕರುವನ್ನು ನೋಡ್ಕೊಳ್ಳಿಕ್ಕೆ ಹಳ್ಳಿಯ ಸುತ್ತ ಹೋಗ್ತಾನೆ. ಅದು ಅಲೆಮಾರಿ ಹಳ್ಳಿ, ಅದು ನಾಮೆಟ್ಸ್ ಅಂತೇನು ಹೇಳ್ತೇವೆ ಆ ತರಹ. ಅದಾದ ಮೇಲೆ ಕಾಡಿಗೆ ಹೊರಟೋಗ್ತಾನೆ. 5ನೇ ವರ್ಷದಿಂದ ಕಾಡಿಗೆ ಎಸಿದ. ಅಂದ್ರೆ 2 ವರ್ಷ, ಹಬ್ಬಬ್ಬ ಅಂದ್ರೆ 3 ವರ್ಷ ಹೋಗೋದು, ಅವ್ರ ಮನೆ ಬೆಣ್ಣೆ ತಗೊಳ್ಳೋದು ಇತ್ಯಾದಿಗಳೆಲ್ಲ. ಆದರೆ ನಾವು ಇವತ್ತು ಈ ದಾಸರು ಮತ್ತೆ ಇಡೀ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗಿನ ಎಲ್ಲ ದಾಸರು, ಎಲ್ಲ ಭಕ್ತರು ಕೃಷ್ಣನ ಆ ಬೆಣ್ಣೆ ಕದಿಯುವಿಕೆಯನ್ನ ಹೇಳ್ತಾರೆ. ಅದನ್ನೆಲ್ಲ ಸತ್ಯ ಅಂತ ಒಪ್ಪಿಕೊಂಡ್ರೆ 40 ವರ್ಷ ಬೆಣ್ಣೆ ತಿಂತಾ ಇರ್ಬೇಕಾಗ್ತದೆ ನಿನ್ನ ವಯಸ್ಸಿನ ತನಕ. ಅದರಿಂದಾಗಿ ನಾವು ಇನ್ನೂ ಒಂದು ತಪ್ಪು ಮಾಡಿದ್ದು ಇದೆ. ಕೃಷ್ಣನ ರಾಜಕೀಯದ ಇದೇನು ಅಂಶಗಳೇನು, ಅವನು ಬೆಳೀತಾ ಎಲ್ಲವನ್ನ ಹೇಗೆ ಬ್ಯಾಲೆನ್ಸ್ ಮಾಡಿದ, ಪ್ರಕೃತಿಯನ್ನ ಯಾವ ರೀತಿ ಕಂಡ, ಅದ್ಯಾವುದನ್ನು ಹೇಳಲೇ ಇಲ್ಲ. ಯಾಕಂದ್ರೆ ನಮಗೆ ರುಕ್ಮಿಣೀಶ್ವಜ ಅಂದ್ರೆ ಇದು ಭಾಗವತ ಅಂತ ಹೇಳಿದ ಕೂಡ ರುಕ್ಮಿಣೀಶ್ವಜನೇ ಕೇಳೋದು ಎಲ್ಲ ಪಂಡಿತರಿಗೆ. ಅದನ್ನ ಹೇಳ್ತಾ ಕೂತು ಬಿಡ್ತಾರೆ. ಅವಾಗೇನಾಗತ್ತೆ, ನಮಗೆ ಭಾಗವತದ ಸ್ಪರ್ಶವೇ ಆಗಲಿಲ್ಲ. ಅವನು ಕಾಡಿನಲ್ಲಿ ಮರಗಳ ಬಗ್ಗೆ ಮಾತನಾಡೋದು, ಒಂದು ಕಾಡು ಹೇಗೆ ಕ್ರಮೇಣ ಗ್ರಾಮವಾಗಿ ಬದಲಾಗತ್ತೆ ಅಂತ ಹರಿವಂಶದಲ್ಲಿ ಮಾತನಾಡೋದು ನಮಗೆ ಗೊತ್ತೇ ಇಲ್ಲ. ಆಮೇಲೆ ಕೃಷ್ಣ ಅವನ ಜೀವನದ ಪ್ರಮುಖ ನಿರ್ಧಾರಗಳು, ಅದರಲ್ಲಿ ಬಹಳ ತತ್ವಗಳಿರುತ್ತೆ. ಫೈಟಿಂಗ್ ಮಾಡ್ಲಿಕ್ಕೆ ಹೋದಾಗ, ಮಲ್ಲಯುದ್ಧ ರೆಸ್ಲಿಂಗಿಗೆ ಹೋದಾಗ ಅವನು ಜಟ್ಟಿಗಳು ಒಂದು ಕಾಚಾದ ತರಹ ಒಂದು ತೊಟ್ಟು, ಹನುಮಾನ್ ಕಾಚಾ ತರಹ ಒಂದು ತೊಟ್ಟು, ಎಣ್ಣೆಯನ್ನು ಮೈಗೆ ಹಚ್ಚಿಕೊಂಡು ಮಣ್ಣು ಏನಿರುತ್ತೆ ಅದನ್ನ ಕೈಯಲ್ಲಿ ಚೆನ್ನಾಗಿ ಮಾಡ್ಕೊಂಡಾಗ ಅವ್ರನ್ನ ಹಿಡಿಬೇಕು, ನಾವು ಅವ್ರಿಗೆ ಸಿಗಬಾರದು. ಈ ಫಾರ್ಮಾಲಿಟೀಸ್ಗಳನ್ನೆಲ್ಲ ನಾನು ಮಾಡೋಲ್ಲ ಹೇಳ್ತಾನೆ. ಯಾಕೆ? ಒಂದು ಕ್ರೀಡೆಯಲ್ಲಿ ಸತ್ತರೆ ಯಾವ ಪ್ರಯೋಜನವೂ ಇಲ್ಲ. ಕೇಳುವವರಿಗೆ ಹಾರ್ಷ ಅಂತ ಅನಿಸಬಹುದು. ಯಾಕೆಂದ್ರೆ ಕ್ರೀಡೆಯಲ್ಲಿ 2 ಸತ್ತು, ಒಂದು ರಮಣ್ ಲಂಬಾ, ಆಮೇಲೆ ಮೊನ್ನೆ ಯಾವುದೋ ಒಬ್ಬ ಆಸ್ಟ್ರೇಲಿಯನ್ ಪ್ಲೇಯರ್ ಅವನು ಸತ್ತ. ಅವರಿಬ್ಬರನ್ನ ದೊಡ್ಡ ಸೆಲೆಬ್ರಿಟಿಗಳನ್ನಾಗಿ ಮಾಡಿ ಹೀರೋಗಳನ್ನಾಗಿ ಮಾಡಿದ್ದೇವೆ. ಆದರೆ ಇಲ್ಲಿ ಹೇಳೋದು, ಒಂದು ಆಟಕ್ಕಾಗಿ ಸಾಯಬಾರದು, ಸತ್ರೆ ಏನು ಪ್ರಯೋಜನ ಇಲ್ಲ. ಯಾಕೆಂದ್ರೆ ಸಂತೋಷಕ್ಕೆ ಅಂತ ಹೋದವನು ಸತ್ತೋಗ್ಬಿಟ್ರೆ ಅದು ಯಾವ ಪುರುಷಾರ್ಥ? ದೇಶಕ್ಕಾಗಿ ಆಡೋದು ಇತ್ಯಾದಿಗಳೆಲ್ಲ ಅರ್ಥಹೀನ. ಕೃಷ್ಣನ ಮಾತನ್ನು ನೋಡ್ತಾ ಇದ್ರೆ ದುಡ್ಡು ತಗೊಂಡು ಆಡೋದು, ದೇಶಕ್ಕೆ ಆಡೋದು, ಕೆಲಸ ಮಾಡಿದಾಗ. ಹಾಗೆ ನಾನು ದೇಶಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ಇರಬೇಕು, ಅದೆಲ್ಲ ತೀರ ಬೋಗಸ್. ಅವನು ಕೃಷ್ಣ ಬಹಳ ಚೆನ್ನಾಗಿ ಹೇಳ್ತಾನೆ, ಆಟ ಮತ್ತೆ ಯುದ್ಧ 2 ಬೇರೆ ಬೇರೆ. ಆಟವನ್ನು ಯುದ್ಧ ಅಂತ ಅನ್ಕೊಂಡು ಭ್ರಮಿಸಬಾರದು, ಯುದ್ಧವನ್ನು ಆಟ ಅಂತ ಅನ್ಕೊಂಡು ಭ್ರಮಿಸಬಾರದು. 2ರ ಬಗ್ಗೆ ಪರ್ಫೆಕ್ಟ್ ಇರಬೇಕು. ನೀವು ಆಟದ ಹೆಸರಿನಲ್ಲಿ ಎಷ್ಟು ಜನರನ್ನ ಕೊಂದಿದ್ದೀರಾ? ಅವರೆಲ್ಲ ಪಾಪ ಮಲ್ಲ ಕ್ರೀಡೆ ಅಂತ ಬಂದವರು ಈ ಚಾಣೂರ, ಮುಷ್ಟಿಕ, ಅರಿಷ್ಟ ಎಲ್ಲರಿಂದ ಸತ್ತಿದ್ದಾರೆ. ನಾವು ಸಾಯ್ತೇವೆ ಅಂತಾನೆ ಗೊತ್ತಿಲ್ಲದೆ, ಪೂರ್ವ ಸಿದ್ಧತೆಯಲ್ಲಿದೆ ಬಂದು ಸತ್ತೋದ್ರೆ ಗತಿ ಏನು? ನೀವು ಆ ತರಹ ಮಾಡಿದ್ದೀರಾ ಅಂತಾರೆ. ಅದರಿಂದಾಗಿ ನಾನು ಮಲ್ಲ ಯುದ್ಧ ಅಂತಾನೆ ನಾನು ಪರಿಗಣಿಸ್ತೇನೆ. ಯಾವುದೇ ಕಾರಣಕ್ಕೂ ಇದನ್ನು ನಾನು ಆಟ ಅಂತ ಪರಿಗಣಿಸೋದಿಲ್ಲ, ಸ್ಪಷ್ಟವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾನ ಅವನು. ಇದರ ಬಗ್ಗೆ ಅವನು ಗೆರಿಲ್ಲಾ ವಾರ್ ಬಗ್ಗೆ ಅವನು ಮಾತನಾಡುವಂತಹದ್ದು ಇತ್ಯಾದಿಗಳೆಲ್ಲ ನಮಗೆ ಹೇಳಲೇ ಇಲ್ಲ. ನಮಗೆ ಕೃಷ್ಣ ಅಂತ ಹೇಳಿದ ಕೂಡಲೇ ಬೆಣ್ಣೆ ಕದಿಯೋದು, ಹುಡುಗಿಯರೊಡನೆ ಆಡೋದು, 2. ಆಡಿಲ್ಲ ಅಂತಲ್ಲ, ದೇವರು ಆಡಿದ್ದಾನೆ. ಆಡಿದಾಗಲೂ ಕೂಡ ಎಷ್ಟು ವರ್ಷ? 7ನೇ ವರ್ಷ ಅವನಿಗೆ ಅದೆಲ್ಲ ಮಾಡಿದಾಗ, 7-8ನೇ ವರ್ಷ
ಅದು ದೇವರ ಅದ್ಭುತ ಶಕ್ತಿ ಅದಲ್ಲ. ಆದರೆ ನಾವು ಅದರಲ್ಲೇ ಇರಬಾರ್ದು. ನಮಗೆ ಬೇಕಾದದನ್ನು ತಗೋಬೇಕಲ್ವಾ. ಅವನಿದ್ದ ಹಾಗೆ ಗ್ರಹಿಸಬೇಕು, ಅವನಿಂದ ನಮಗೇನು ಬೇಕೋ ಅದನ್ನು ತಗೊಳ್ಬೇಕು. ಇದು ಇಲ್ಲಿ ಆಗಿರುವಂತಹ ಸಮಸ್ಯೆ. ಅದರಿಂದಾಗಿ ಅವನು ಮರಗಳ ಬಗ್ಗೆ ಮಾತನಾಡ್ತಾನೆ ಭಾಗವತದ ದಶಮ ಸ್ಕಂಧದಲ್ಲಿ. ಆಮೇಲೆ ಋತುಗಳ ವರ್ಣನೆ ಇದೆ. ಅದರಿಂದ ನಾವು ಇವತ್ತು ಇಕಾಲಜಿಯನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಬಹುದು. ಒಂದು ಕಾಡು ಹೇಗೆ ಬೆಳೆಯುತ್ತೆ, ಕಾಡು ಹೇಗೆ ಮಾತನಾಡುತ್ತೆ. ಇಕಾಲಜಿಯ ಮೂಲ ಕಾಡು. ಆ ಕಾಡು ಯಾವ ರೀತಿ ಇರುತ್ತೆ ಇತ್ಯಾದಿಗಳನ್ನೆಲ್ಲ ನಮಗೆ ಭಾಗವತದಲ್ಲಿ ಕಟ್ಟಿಕೊಡ್ತಾರೆ. ನಾವು ಹಾಗೆ ನೋಡಲಿಲ್ಲ, ನೋಡಬೇಕಿತ್ತು, ಇನ್ನು ಮೇಲಾದರೂ ನೋಡಬೇಕು. ಅದರಿಂದಾಗಿ ಭಾಗವತವನ್ನು ನಾವು 7 ದಿವಸದಲ್ಲಿ ಏನು ಕೇಳೋದು? ಶ್ಲೋಕ ಕೇಳಬೇಕು. ಆ ಶ್ಲೋಕದಲ್ಲಿಯೂ ಅಲ್ಲಿ ಇದ್ದದ್ದನ್ನು ಹೇಳೋದು. ನನಗೆ ಎಷ್ಟೋ ಜನ ನೀವು ಡಿಫ್ರೆಂಟಾಗಿ ಹೇಳ್ತೀರಾ ಅಂತ. ನಾನೆಲ್ಲ ಡಿಫ್ರೆಂಟಾಗಿ ಹೇಳ್ತಾ ಇರೋದು. ಇಲ್ಲಿ ತನಕ ನೀವು ಕೇಳದವರು ಡಿಫ್ರೆಂಟಾಗಿ ಹೇಳಿದ್ದು, ಯಾಕೆಂದರೆ ಅಲ್ಲಿ ಇಲ್ಲದೆ ಇರೋದನ್ನು ಹೇಳಿದ್ದು. ನಾನು ಡಿಫ್ರೆಂಟಾಗಿ ಹೇಳ್ತಾ ಇರೋದಲ್ಲ, ಅಲ್ಲಿರೋದನ್ನು ಹೇಳಿದ್ದು ಅಂತ. ನಮ್ಮ ರಾಮವಿಠಲಾಚಾರ್ಯ ಹತ್ರ ಯಾರೋ ಒಬ್ರು ಬಂದು ಕೇಳಿದ್ರಂತೆ, ಆಚಾರ್ಯರೇ ಭಾಗವತ ಡಿಫ್ರೆಂಟಾಗಿ ಹೇಳಬೇಕು, ಏನು ಮಾಡಿ? ಅಲ್ಲಿರೋದನ್ನ ಹೇಳ್ಬಿಡಪ್ಪ ಅಂತಾರಂತೆ. ಹಾಗೆ ನಮ್ಮ ಪರಿಸ್ಥಿತಿ ಹಾಗಾಗಿದೆ ಈಗ. ಯಾಕೆಂದ್ರೆ ಅವರು ಜನರನ್ನು ಮೆಚ್ಚಿಸಬೇಕು ಅಂತ ಹೋಗ್ತಾರೆ. ಜನರನ್ನು ಮೆಚ್ಚಿಸಬೇಕು ಅಂತ ಹೋಗಬೇಡಿ, ನೀವು ನಿಮಗೆ ಹೇಳ್ಕೊಳ್ಳಿ. ಜನ ಯಾಕೆ ಕೇಳೋಲ್ಲ? ಜನರಿಗೆ ಯಾವುದಿಷ್ಟ? ಅವ್ರ ಮಕ್ಕಳು ನೆನಪಾಗಬೇಕು, ಅವ್ರ ಮಕ್ಕಳ ಬಾಲ್ಯ ನೆನಪಾಗಬೇಕು. ಈಗಾಗಲೇ ವಯಸ್ಸಾದ ಮಕ್ಕಳನ್ನು ಪಡೆದಿರುವವರ ತಂದೆ ತಾಯಿಗಳ ಅವ್ರ ಬಾಲ್ಯ ನೆನಪಾಗಬೇಕು. ನಮ್ಮ ಮಕ್ಕಳು ಹೀಗೆ ಮಾಡ್ತಾ ಇದ್ರು ಅಂತ. ಪಡೆಯುವವರ ಅಯ್ಯೋ ನನ್ನ ಮಗ ಹೀಗೆ ಮಾಡ್ತಾ ಇದ್ದಾನೆ ಅಂತ ಆಗಬೇಕು. ನನಗೆ ಮಕ್ಕಳು ಹುಟ್ಟಿದ್ರೆ ಹೀಗಾಗತ್ತೆ ಅಂತ ಪಡೆಯುವವಳು ಅನ್ಕೋಬೇಕು. ಈ ಥರದ್ದೆಲ್ಲ ಬೇಕಿಲ್ಲ, ಅದ್ಯಾವುದು ಬೇಡ. ಅಲ್ಲಿರೋದನ್ನ ಹೇಳ್ತಾ ಇದ್ರೆ ಆಯ್ತು. ಅಲ್ಲ, ದಾಸರು ಮಾಡಿದ್ದು ಅದಕ್ಕೆ ಇಲ್ಲ ಅಂತ ಅನ್ನಲ್ಲ. ಆದರೆ ದಾಸರ ಕಾಲ ಘಟ್ಟ ಎಂಥದ್ದು. ಮುಸಲ್ಮಾನರ ದಾಳಿಯಿಂದ ಎಲ್ಲರೂ ನೊಂದಿದ್ರು. ಆಗ ನಿಮ್ಮ ಜೀವನದ ಸಹಜವಾದ ನಡೆಗಳಲ್ಲಿಯೇ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ ಅಂತ ಅವ್ರು ಹೇಳಿದ್ದೇ ವಿನಃ ಅವ್ರಿಗೂ ಏನೋ ಈ ತರಹದ ಉದ್ದೇಶ ಇರಲಿಲ್ಲ. ಈ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಬೇಕಾದ್ರೆ ಈ ವಿಪ್ಲವದ ನಡುವೆಯೂ ದೇವರ ನೆನಪು ತಪ್ಪದಿರಲಿ ಅಂತ. ಈಗ ಆ ಪರಿಸ್ಥಿತಿ ಇಲ್ಲ. ನಾವು ಹಾಗಾದ್ರೆ ಬೇರೆ ಅಂಶದತ್ತ ಗಮನ ಹರಿಸ್ಬೇಕಲ್ವಾ? ನಾವಿವತ್ತು ಶಾಲೆಗೆ ಹೋಗ್ತೇವೆ, ಕಾಲೇಜ್ಗೆ ಹೋಗ್ತೇವೆ, ಅಲ್ಲಿ ಯಾವುದೋ ಟೆಕ್ಸ್ಟ್ಗಳನ್ನು ಓದ್ತಾ ಇರ್ತೇವೆ. ಇಲ್ಲ ಇದು ಹೀಗೆ ಅಂತ ಹೇಳಬೇಕಲ್ವ ನಾವು? ಅವರು ಅದನ್ನು ಕಂಪೇರ್ ಮಾಡ್ಲಿಕ್ಕೆ ಆಗತ್ತೆ. ನಮ್ಮ ಸೃಷ್ಟಿಯ ಚಿಂತನೆ ಹೇಗೆ, ಅವರ ಸೃಷ್ಟಿಯ ಚಿಂತನೆ ಹೇಗೆ ಕಂಪೇರ್ ಮಾಡ್ಲಿಕ್ಕೆ ಆಗುವ ಹಾಗೆ ಹೇಳಬೇಕಲ್ವಾ? ಯಾರಿಗೂ ಗೊತ್ತು? ಯಾರೋ ಒಬ್ಬ ಅದರ ಬೆನ್ನ ಹಿಂದೆ ಹೋಗಿ ಅದನ್ನು ಸಾಧನೆ ಮಾಡಬಹುದು. ನಮ್ಮ ಭೂಗೋಳ, ನಮ್ಮ ಖಗೋಳ ಇತ್ಯಾದಿಗಳ ಬಗ್ಗೆ ಎಲ್ಲ. ಅದರಿಂದಾಗಿ ಆ ಕೃಷ್ಣನ ಜೀವನದ ಬಾಲ್ಯ ಭಾಗವನ್ನು ಅವನು ಕ್ರಮವಾಗಿ ಕೇಳಿದ್ದು, ಪರೀಕ್ಷಿಸಿದ. ಯಾಕೆಂದ್ರೆ ಅವನಿಗೆ ದೊಡ್ಡ ಭಾಗ ಎಲ್ಲ ಗೊತ್ತಿತ್ತು, ನೀತಿಯ ಭಾಗ ಎಲ್ಲ ಗೊತ್ತಿತ್ತು ಅವನಿಗೆ. ಹೀಗಾಗಿ ಪರೀಕ್ಷಿತ್ ರಾಜ ಕೇಳದೆ ಉಳಿದದ್ದು ಯಾವುದು, ಅದನ್ನು ವೇದವ್ಯಾಸರು ಎಲ್ಲಿ ಹೇಳಿದ್ದಾರೆ, ಅದನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ದು. ಅಂದ್ರೆ ಭಾಗವತ, ಭಾರತ ಮತ್ತೆ ಹರಿವಂಶ, ವಿಷ್ಣು ಪುರಾಣ ಈ ಎಲ್ಲದರ ತ್ರಿಪುಟಿಯ ಹಿನ್ನೆಲೆಯಲ್ಲಿ ಕೃಷ್ಣನನ್ನು ಗ್ರಹಿಸಬೇಕು. ಉಳಿದ ಸಾಧಕರನ್ನು ಕೂಡ ಅವರವರ ಎತ್ತರ, ಒಬ್ಬರಿದ್ದಾಗ ಒಬ್ಬರಿಲ್ಲ, ಒಬ್ಬರು ಭಕ್ತರಿದ್ದಾಗ ಇನ್ನೊಬ್ಬರು ಭಕ್ತರಿಲ್ಲ. ಒಬ್ಬ ಎಂತೆಂಥ ಭಕ್ತರು ಎಲ್ಲಿಂದಲೋ ಬಂದಿರ್ತಾರೆ. ಒಬ್ಬ ತಿರ್ಯಜ್ಞಾನಿಯಲ್ಲಿರುವ ಭಕ್ತ, ಇನ್ನೊಬ್ಬ ಆಡಳಿತದಲ್ಲಿರುವ ಭಕ್ತ, ಇನ್ನೊಬ್ಬ ಇನ್ಯಾವುದೋ ಕೆಲಸ ಮಾಡ್ತಾ ಇರುವ ಭಕ್ತ, ಎಲ್ಲರೂ ಭಕ್ತಿ ಕಾಮನ್. ಇದರಿಂದ ಹೇಗೆ ಸಾಕ್ಷಾತ್ಕಾರದೆಡೆಗೆ ಹೋದ್ರು? ಒಬ್ಬ ರಾಜ ಇರ್ತಾನೆ, ಒಬ್ಬ ಮಂತ್ರಿ ಇರ್ತಾನೆ, ಬೇರೆ 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 ಲೆವೆಲಲ್ಲಿ ಇರುವವರು, ಬೇರೆ ಬೇರೆ ವರ್ಗದಲ್ಲಿ ಇರುವವರು, ಅವ್ರಿಗೆಲ್ಲರಿಗೂ ಒಂದು ಭಕ್ತಿ ಅಂತ ಮಾಡಿದ್ರೆ ಅವ್ರ ದೇವರನ್ನು ಅವ್ರು ಹೇಗೆ ಕಾಣ್ತಾರೆ ಅನ್ನೋದೇ ಒಂದು ರೋಚಕ. ಆ ತರಹದ ಎಲ್ಲ ಸಂಗತಿಗಳನ್ನು ಆಚಾರ್ಯರು ಆಯಾ ಸಾಧಕರ ಎತ್ತರವನ್ನು ಕೊಟ್ಟಿದ್ದಾರೆ. ನಾನು ಇವತ್ತು ಇನ್ನೊಂದು ಸೂತ್ರ ಪ್ರಸ್ಥಾನದ ಬಗ್ಗೆ ಹೇಳಬೇಕು ಅಂತ ಇದ್ದೆ, ಆಗಲಿಲ್ಲ. ನೋಡುವ, ನಾಳೆ ಪ್ರಕರಣ ಇತ್ಯಾದಿಗಳ ಬಗ್ಗೆ ಹೇಳಿ ನಾಡಿದ್ದು ಮುಗಿಯುತ್ತಲ್ಲ, ಶುಕ್ರವಾರ ಆಗಲಿ, ಆವಾಗ ಸೂತ್ರ ಪ್ರಸ್ಥಾನದ ಬಗ್ಗೆ ಹೇಳೋದು ಏನಾದರೂ ಮಾಡುವ. ಐದರಿಂದ ರಾಜರ ಕಥೆಗಳಿರತ್ತಲ್ಲ,
ಆ, ಭಾಗವತದಲ್ಲಿ. ಬೇಕಾದ್ರೆ ಎಲ್ಲ 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 ಥರದ ಕಥೆಯೂ ಬರುತ್ತೆ. ಅಲ್ಲ, ಬಾಯಿ ಬಿಟ್ಟಾಗ. ಆ, ಆ, ಕೃಷ್ಣ